ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಸಮಸ್ತ ಜನತೆಗಳಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಮೈಸೂರು ಪತ್ರಿಕೆಯ ವತಿಯಿಂದ ನಡೆಸುತ್ತಿರುವಂತಹ ಈ ಕಾರ್ಯಕ್ರಮದ ಅಂಗವಾಗಿ ಗೌರಿ ಗಣೇಶ ಹಬ್ಬಕ್ಕೆ ಯಾವ ಪುರೋಹಿತರು ಸಿಗದೇ ಇದ್ದಂತಹ ಪಕ್ಷದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೀವು ನಿಮ್ಮ ಮನೆಯಲ್ಲಿಯೇ ನಡೆಸಲು ಅನುಕೂಲವಾಗುವಂತಹ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಅದಕ್ಕೆ ನನ್ನನ್ನು ಬಂದು ಕೇಳಿದರು. ಈಗ ನಾನು ನಿಮಗೆ ಮೊದಲನೆಯದಾಗಿ ಗೌರಿ ಹಬ್ಬ ಹೇಗೆ ಮಾಡಬೇಕು, ಅದಕ್ಕೆ ಏನು ಪದಾರ್ಥಗಳನ್ನು ಮೊದಲು ನೀವು ರೆಡಿ ಮಾಡಿಕೊಳ್ಬೇಕು ಅನ್ನೋದನ್ನು ನಿಮಗೆ ತಿಳಿಸ್ತೇನೆ. ಅದನ್ನು ದಯಮಾಡಿ ತಿಳ್ಕೊಳ್ಳಿ. ಮೊದಲನೆಯದಾಗಿ ಅರಿಶಿನ ಕುಂಕುಮದ ತಟ್ಟೆ, ಹೂವು, ವಿಳ್ಯೆದೆಲೆ, ಅಡಿಕೆ ಮತ್ತು ಪೂಜೆಗೆ ಬೇಕಾದಂತಹ ಪರಿಕರಗಳು, ದೀಪ, ಗಂಟೆ, ಮಂಗಳಾರತಿ ಹಲ್ಲೆ, ಉದ್ಧರಣೆ ಪಂಚಪಾತ್ರೆ, ತಟ್ಟೆಗಳು, ಹಣ್ಣು ಮತ್ತು ಗೆಜ್ಜೆ ವಸ್ತ್ರ, ಗಂಧ ಮತ್ತು ಬಿಡಿ ಹೂವು, ಕಟ್ಟಿದ ಹೂವು, ಈ ಥರ ಎಲ್ಲ ವಸ್ತುಗಳನ್ನು ನೀವು ರೆಡಿ ಮಾಡಿಕೊಳ್ತಕ್ಕಂಥದ್ದು. ಮೊದಲನೆಯದಾಗಿ ನೀವು ಮನೆಯಲ್ಲೇ ಇರ್ತಕ್ಕಂಥ, ನಾವು ಇಲ್ಲಿ ಗಂಟೆ ಬಾರಿಸಿ ಹೇಳಿರ್ತೀವಿ, ನೀವು ಮೊದಲನೆಯದಾಗಿ ನಿಮ್ಮ ಕುಲದೇವತೆಗಳನ್ನ ಪ್ರಾರ್ಥನೆ ಮಾಡಿಕೊಂಡು, ನಿಮ್ಮ ಗುರುಗಳನ್ನ ಪ್ರಾರ್ಥನೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಆರಂಭ ಮಾಡಿ. ಕೈಯಲ್ಲಿ ಹೂವು ಮಂತ್ರಾಕ್ಷತೆಯನ್ನು ಕೈಲಿಟ್ಕೊಳ್ಳಿ ಮತ್ತು ನಿಮ್ಮ ಮನೆ ದೇವರು ಮತ್ತು ಗುರುಗಳ ಪ್ರಾರ್ಥನೆಯನ್ನು ಮಾಡಿ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಗುರುಪಾದುಕಾಭ್ಯಾಂ ನಮಃ. ಮನಸಾಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಇದಾದ ನಂತರ ನಿಮ್ಮ ಮನೆ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಅದಕ್ಕೆ ನೀವು 10 ಸೆಕೆಂಡು ಕಾಲಾವಕಾಶಗಳನ್ನ ನೀಡ್ತೇವೆ. ಈಗ ನೋಡಿ, ಹೂವು ಮಂತ್ರಾಕ್ಷತೆ, ನೀವು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಗಂಟೆಯನ್ನು ಬಾರಿಸ್ತಕ್ಕಂಥದ್ದು. ಓಂ ಆಗಮಾರ್ಥಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇಂದ್ರಿಯುಗಂ ಸ್ಮರಾಮಿ. ದೇವೀಂ ವಾಚಮಜನಯಂತು ದೇವಾಸ್ತಾಂ ವಿಶ್ವರೂಪಾ ಪಶವೋ ವದಂತಿ. ಸಾನ ಮಂದ್ರೇಶಮೂರ್ಜಂ ದುಹಾನ ಧೇನುರ್ವಾಗಸ್ಮಾನುಪಸುಷ್ಟೈತೋ ಧ್ರುವಂತೆ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂಧಾರಯತಾಂ ಧ್ರುವಂ. ಆರಂಭಕಾಲೆ ಅಯಂ ಮುಹೂರ್ತಸ್ಸು ಮುಹೂರ್ತೋಸ್ತ್ವಿತ್ಯನ ಗೃಹ್ಣಂತೋ ಸುಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ. ಕುರ್ವೆ ಘಂಟಾರವಂ ತತ್ರ ದೇವತಾಃ ಪಾರಲಾಂಛನಂ ಇತಿ ಘಂಟಾನಾದನಂ ಕೃತ್ವಾ ಅಪಸರ್ಪಂತು ತೇ ಭೂತಾ ಯೇ ಭೂತಾ ಭೂಮಿ ಸಂಸ್ಥಿತಾಃ ಯೇ ಭೂತಾ ವಿಘ್ನಕರ್ತಾರ ತೇನಶ್ಯಂತು ಶಿವಾಜ್ಞೆಯ. ಅಕ್ಷತೆ ತಗೊಂಡು ಮನೆಗೆಲ್ಲ ಸಿಂಪಡಣೆ ಮಾಡಿ ಮೇಲಕ್ಕೆ ಹಿಂಗೆ ಹೆಸರಿ. ಅಪಸರ್ಪಂತು ತೇ ಭೂತಾ ಯೇ ಭೂತಾ ಭೂಮಿ ಸಂಸ್ಥಿತಾಃ ಯೇ ಭೂತಾ ವಿಘ್ನಕರ್ತಾರ ತೇನಶ್ಯಂತು ಶಿವಾಜ್ಞೆಯ. ಅಪಕ್ರಾಮಾಂತು ಭೂತಾದ್ಯ ಸರ್ವೇ ತೇ ಭೂಮಿಭಾರಕಾಃ ಸರ್ವೇಷಾಮ ವಿರೋಧೇನ ಪೂಜಾ ಕರ್ಮ ಸಮಾರಭೇತ್. ನಂತರ ಅಕ್ಷತೆಯನ್ನು ತೆಗೆದುಕೊಂಡು ನೆಲದ ಮೇಲೆ ಹಾಕಿ ನೆಲವನ್ನು ಮುಟ್ಟಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಪೃಥ್ವಿತ್ವಯಾದೃತ ಲೋಕ ದೇವಿತ್ವಂ ವಿಷ್ಣುನಾದೃತ ತ್ವಂಚಧಾರ್ಯ ಮಾಂ ದೇವಿ ಪವಿತ್ರಂ ಕುರುಚಾಸನಂ ಭೂಮಿದೇವ್ಯೈ ನಮಃ. ಮನಸಾಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಇದಾದ ಮೇಲೆ ನೀವು ಅಕ್ಷತೆ ಹೂವನ್ನು ತೆಗೆದುಕೊಂಡು ಎಡಗೈಯಲ್ಲಿ ಹಾಕಿ ಅದನ್ನು ಬಲಗೈಯಿಂದ ಮುಚ್ಚಿ ಬಲಗಡೆಯ ತೊಡೆಯ ಮೇಲೆ ಇಟ್ಕೊಳ್ಳಿ. ನಾನು ಹೇಳ್ತಕ್ಕಂಥ ಸಂಕಲ್ಪವನ್ನು ನೀವು ಹೇಳ್ತಾ ಹೋಗಿ.
ಯೋ ದೇವಃ ಸವಿತಾಸ್ಮಾಕಂ ಧಿಯೋ ಧರ್ಮಾದಿಗೋಚರಾಃ ಪ್ರೇರಯೇತಸ್ಯ ಭರ್ಗಸ್ಯ ತದ್ವರೆಣ್ಯಂ ಉಪಾಸ್ಮಹೇ. ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪ್ರಹಾರಾರ್ಧೆ ಶ್ವೇತವರಃ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೆ ತೀರೆ ಶಾಲಿವಾಹನಶಕೆ ಬೌದ್ಧಾವತಾರೆ ಶ್ರೀರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಟಿ ಸಂವತ್ಸರಾಣಾಂ ಮಧ್ಯೆ ಶ್ರೀಕ್ರೋಧಿ ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತೌ ಭಾದ್ರಪದ ಮಾಸೆ ಶುಕ್ಲಪಕ್ಷೆ ತೃತೀಯಾಯಾಂ ಶುಭತಿಥೌ ವಾಸರಃ ವಾಸರಸ್ತು ಭಾರ್ಗವವಾಸರ ಯುಕ್ತಾಯಾಂ ಶುಭನಕ್ಷತ್ರ ಶುಭಯೋಗ ಶುಭಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ ಮಮ ಉಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀಪರಮೇಶ್ವರ ಪ್ರೀತ್ಯರ್ಥಂ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯ ಆಯುಃ ಆರೋಗ್ಯ ಆನಂದ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ವಿಶೇಷೇಣ ವರ್ಷೆ ವರ್ಷೆ ಕರ್ತವ್ಯ ಏತದ್ವರ್ಷ ಪ್ರಯುಕ್ತ ಶ್ರೀ ಸ್ವರ್ಣಗೌರಿ ದೇವತಾಂ ಶ್ರೀಕ್ರೋಧಿ ನಾಮ ಸಂವತ್ಸರೆ ಸ್ವರ್ಣಗೌರಿ ದೇವತಾ ಪ್ರೀತ್ಯರ್ಥಂ ಮಮ ಯಾವಜ್ಜೀವ ದೀರ್ಘ ಸೌಮಂಗಲ್ಯತಾ ಸಿದ್ಧ್ಯರ್ಥಂ ಸ್ವರ್ಣಗೌರಿ ಸಂಪೂರ್ಣ ಅನುಗ್ರಹ ಪ್ರಸಾದ ಸಿದ್ಧ್ಯರ್ಥಂ ಕಲ್ಪೋಕ್ತ ಪ್ರಕಾರೇಣ ಯಾವಕ್ಶಕ್ತಿ ಧ್ಯಾನ ಆವಾಹನಾದಿ ಯಥಾಶಕ್ತಿ ಷೋಡಶೋಪಚಾರ ಪೂಜಾಂ ವ್ರತಪೂಜಾಂ ಕರಿಷ್ಯೆ. ಈಗ ಆ ಅಕ್ಷತೆ ಹೂವನ್ನು ಬಲಗೈಗೆ ಹಾಕಿಕೊಂಡು 2 ಬಾರಿ ಉದ್ಧರಣೆಯಿಂದ ನೀರು ಹಾಕ್ಕೊಂಡು ಅರ್ಘ್ಯ ಪಾತ್ರೆಗೆ ಬಿಟ್ಟುಬಿಡಿ. ನಂತರ ನೀವು ಪಂಚಪಾತ್ರೆಯಲ್ಲಿ ಇಟ್ಟಿರ್ತಕ್ಕಂಥ ನೀರಿನ ಪಂಚಪಾತ್ರೆಗೆ 4 ಕಡೆ ಗಂಧವನ್ನು ಇಟ್ಟು ಅದಕ್ಕೆ ಅಕ್ಷತೆಯನ್ನು ಹಾಕಿ ಹೂವು ಮತ್ತು ಪತ್ರೆಯನ್ನು ತುಳಸಿಯನ್ನು ಹಾಕಿ ಎಡಗೈ ಮೇಲೆ ಬಲಗೈ ಬರುವ ಹಾಗೆ ಮುಚ್ಚಿಕೊಂಡು ನಾವು ಹೇಳುವ ಮಂತ್ರವನ್ನು ಹೇಳಿ. ಕಳಶಸ್ಯ ಮುಖೇ ಕಳಶಂ ಗಂಧಾಕ್ಷತ ಪತ್ರ ಪುಷ್ಪೈರಭ್ಯರ್ಚ ಹಸ್ತೇನಾಚಾರ್ಯ ಕಳಶಸ್ಯ ಮುಖೇ ವಿಷ್ಣು ಕಂಠೆ ರುದ್ರಃ ಸಮಾಶ್ರಿತಾಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಾ ಸ್ಮೃತಾಃ ಕುಕ್ಷೌ ತು ಸಾಗರಾಃ ಸರ್ವೇ ಸಪ್ತದ್ವೀಪಾ ವಸುಂಧರಾ ಋಗ್ವೇದೋಥ ಯಜುರ್ವೇದಃ ಸಾಮವೇದೋ ಅಥರ್ಪಣಃ ಅಂಗೈಶ್ಚ ಸಹಿತಾಃ ಸರ್ವೇ ಕಳಶಾಂತು ಸಮಾಶ್ರಿತಾಃ ಆಯಾಂತು ದೇವಪೂಜಾರ್ಥಂ ದುರಿತಕ್ಷಯಕಾರಕಾಃ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಇಮಂ ಮೇ ಗಂಗೆ ಯಮುನೆ ಸರಸ್ವತಿ ಶ್ರುತುದ್ರಿಸ್ತೋಮಂ ಸಚತಾ ಪರಿಷ್ಣಿಯಾ ಅಸಿಗ್ನಿಯಾ ಮರುದ್ವೃತೇವಿತಸ್ತಯಾರ್ಜೀಕಿಯೇ ಶೃಣಜ್ಞಾ ಸುಶೋಮಯ ಗಂಗಾದಿ ಸರ್ವತೀರ್ಥ ದೇವತಾನ್ ಆವಾಕ್ಯ. ಪಂಚಪಾತ್ರೆ ಒಳಗೆ 2 ಕಾಳು ಅಕ್ಷತೆಯನ್ನು ಹಾಕ್ತಕ್ಕಂಥದ್ದು. ನಂತರ ಉದ್ಧರಣೆಯಲ್ಲಿ ಎಡಗೈಯಲ್ಲಿ ನೀರನ್ನು ತೆಗೆದುಕೊಂಡು ಬಲಗೈನಲ್ಲಿ ಹೂವು ತೆಗೆದುಕೊಂಡು ಆ ನೀರನ್ನು ಅದ್ದುಕೊಂಡು ಎಲ್ಲ ದೇವರಿಗೆ ಮತ್ತು ತಂದಿರತಕ್ಕಂಥ
ಪದಾರ್ಥಗಳಿಗೆ, ಹೂವಿಗೆ, ಹಣ್ಣಿಗೆ ಎಲ್ಲದಕ್ಕೂ ಪ್ರೋಕ್ಷಣೆಯನ್ನು ಮಾಡಿ ಕಡೆಯಲ್ಲಿ ನೀವು ಪ್ರೋಕ್ಷಣೆ ಮಾಡಿಕೊಂಡು ಆ ಹೂವು ನೀರನ್ನು ಅರ್ಘ್ಯ ಪಾತ್ರಕ್ಕೆ ಬಿಡತಕ್ಕಂಥದ್ದು. ಕಳಶೋದಕೇನ ಅಭಿಮಂತ್ರಾಣಿ ಪೂಜಾನಿ ದ್ರವ್ಯಾಣಿ ಸಂಪ್ರೋಕ್ಷ್ಯ ದೇವಮಂಟಪಂ ಪ್ರೋಕ್ಷ್ಯ ದೇವಾನಾಂ ಪ್ರೋಕ್ಷ್ಯ ಆ ಪೂಜೋಪಕರಣಾನಿ ಸಂಪ್ರೋಕ್ಷ್ಯ ಪುಷ್ಪಾಣಿ ಸಂಪ್ರೋಕ್ಷ್ಯ ಆತ್ಮಾನಾಂ ಪ್ರೋಕ್ಷ್ಯ ತಶೇಷಂ ವಿಸೃಸ್ಯ. ಆ ಹೂವು ಅಕ್ಷತೆ ನೀವು ನೀರನ್ನು ಅಡಿಗೆ ಪಾತ್ರೆಯಲ್ಲಿ ಬಿಟ್ಬಿಡಿ. ಆದವು ನಂತರ ಹೂವು ಮಂತ್ರಾಕ್ಷತೆ ಕೈಯಲ್ಲಿ ತೆಗೆದುಕೊಂಡು ಗಣಪತಿಯನ್ನು ಧ್ಯಾನ ಮಾಡಿಕೊಳ್ಳಿ. ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರೋದಕ್ಕೆ ಮೊದಲು ಗಣಪತಿ ಪೂಜೆ ಮಾಡ್ತಕ್ಕಂಥದ್ದು ಪದ್ಧತಿ. ಹಾಗೆ ಹೂವು ಮಂತ್ರಾಕ್ಷತೆ ತಗೊಂಡು ಗಣಪತಿಯನ್ನು ಧ್ಯಾನ ಮಾಡಿಕೊಳ್ಳಿ. ಓಂ ಸುಮುಖಶ್ಚೇಕದಂತಶ್ಚ ಕಪಿಲೋಗಜಕರ್ಣಕಃ ಲಂಬೋ. ಗಣಪತಿ ವಿಗ್ರಹವನ್ನು ಅಲ್ಲಿ ಹೇಳಿರಲಿಲ್ಲ. ಗಣಪತಿ ವಿಗ್ರಹವನ್ನು ದೇವಿ ಮುಂದೆ ಇಟ್ಕೊಂಡು ಪೂಜೆ ಮಾಡ್ತಕ್ಕಂಥದ್ದು. ಮುಂಚೆನೇ ಅದನ್ನು ತಂದಿಟ್ಕೊಂಡಿರಿ, ಆಯ್ತಲ್ಲ. ಓಂ ಸುಮುಖಶ್ಚೇಕದಂತಶ್ಚ ಕಪಿಲೋಗಜಕರ್ಣಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪಃ ಧೂಮ್ರಕೇತುರ್ಗಣಾಧ್ಯಕ್ಷಃ ಪಾಲಚಂದ್ರೋ ಗಜಾನನ ದ್ವಾದಶೈತಾನಿ ನಾಮಾನಿ ಯಃ ಪಠೇ ಶೃಣುಯಾದಪಿ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಭೀಪ್ಸಿತಾರ್ಥಸಿದ್ಧ್ಯರ್ಥಂ ಪೂಜಿತೋ ಯಸ್ಸುರೈರಪಿ ಸರ್ವವಿಘ್ನಚ್ಛಿದೆ ತಸ್ಮೈ ಗಣಾಧಿಪತಯೇ ನಮಃ. ಗಣಾನಾಂತ್ವಾ ಗೃಹ್ಸಮದೋ ಗಣಪತಿರ್ಜಗತಿ ಮಹಾಗಣಪತ್ಯಾವಾಹನೆ ವಿನಿಯೋಗಃ. ಓಂ ಗಣಾನಾಂತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಸ್ಸೀದ ಸಾಧನಂ. ಆ ಗಣಪತಿ ವಿಗ್ರಹಕ್ಕೆ ಹೂವು ಅಕ್ಷತೆಯನ್ನು ಪೂಜೆ ಮಾಡ್ತಾ ಇರಿ. ಓಂ ಅಸ್ಮಿನ್ ಪ್ರತಿಮಾಯಾಂ ಓಂ ಭೂಃ ಮಹಾಗಣಪತಿಂ ಆವಾಹಯಾಮಿ, ಓಂ ಭುವಃ ಮಹಾಗಣಪತಿಂ ಆವಾಹಯಾಮಿ, ಓಂ ಸ್ವಾಹ ಮಹಾಗಣಪತಿಂ ಆವಾಹಯಾಮಿ, ಓಂ ಭೂರ್ಭುವಸ್ವಾಹ ಮಹಾಗಣಪತಿಂ ಆವಾಹಯಾಮಿ. ಶ್ರೀಮನ್ಮಹಾಗಣಪತಯೇ ನಮಃ. ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ, ಆವಾಹಯಾಮಿ. ಓಂ ನವರತ್ನ ಸಿಂಹಾಸನಂ ಸಮರ್ಪಯಾಮಿ. ಸ್ವಾಗತಂ. ಈಗ ಗಣಪತಿಯ ಕಾಲು, ಕೈ, ಮಖವನ್ನು ತೊಳಿತಾ ಇದ್ದೀನಿ ಅಂತ ಹೇಳಿ ಮೂರು ಸಲ ಉದ್ಧರಣೆ ನೀರು ತಗೊಂಡು ಗಣಪತಿಗೆ ತೋರಿಸಿ ಅರ್ಘ್ಯ ಪಾತ್ರೆಯಲ್ಲಿ ಬಿಡಿ. ಪಾದಾರವಿಂದಯೋ ಪಾದ್ಯಂ ಸಮರ್ಪಯಾಮಿ, ಹಸ್ತಯೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ, ಮುಖಾರವಿಂದಯೋ ಆಚಮನಮಾಚಮನಿಯಂ ಸಮರ್ಪಯಾಮಿ. ಅತಸ್ನಾನಂ ಕರಿಷ್ಯೆ. ಉದ್ಧರಣೆಯಲ್ಲಿ ನೀರು ತಗೊಂಡು ಹೂವಿನಲ್ಲಿ ಅದ್ದುಕೊಂಡು ಗಣಪತಿಗೆ ಪ್ರೋಕ್ಷಣೆಯನ್ನು ಮಾಡಿ. ಆಪೋ ಇಷ್ಟಾಮಯೋ ಭುವಸ್ತಾನ ಊರ್ಜೆ ದದಾತ್ವನ ಮಹೇರಣ ಆಯಚ್ಚಕ್ಷಸೆ ಯೋವ ಶಿವತಮೋರಶಸ್ತಸ್ಯ ವಾಜಯತೆ ಅನಾಹ ಉಷತೀರ್ವ ಮಾತರಃ ತಸ್ಮಾ ಅರಂಗಮಾಂಪೋ ಯಸ್ಯ ಕ್ಷಯ ಆಯಜಿನ್ವತ ಆಪೋ ಜನಯತ ಚನಃ. ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಆ ಹೂವನ್ನು ದೇವರಿಗೆ ಗಣಪತಿಗೆ ಹಾಕಿಬಿಟ್ಟು ನೀರನ್ನು ಅರ್ಘ್ಯ ಪಾತ್ರೆಯಲ್ಲಿ ಬಿಡಿ. ಸ್ನಾನಾನಂತರಂ ಆಚಮನಿಯಂ ಸಮರ್ಪಯಾಮಿ. ಈಗ ಗೆಜ್ಜೆ ವಸ್ತ್ರವನ್ನು ಗಣಪತಿಗೆ, ಚಿಕ್ಕ ಗೆಜ್ಜೆ ವಸ್ತ್ರವನ್ನು ಗಣಪತಿಗೆ ಇಡಿ. ರಕ್ತವಸ್ತ್ರಂ ದ್ವಯಂ ಚಾರು ದಿವ್ಯಯೋಗಿ ಚ ಮಂಗಳಂ ಉಪವೀತಂ ಗೃಹಾಣೇ ತ್ವಾ ಲಂಬೋಧರ ಶಿವಾತ್ಮಜ. ಶ್ರೀಮನ್ಮಹಾಗಣಪತಯೇ ನಮಃ. ವಸ್ತ್ರಯುಗ್ಮಂ ಸಮರ್ಪಯಾಮಿ. ಈಗ ಅಕ್ಷತೆ ಹೂವನ್ನು ಪೂಜೆ ಮಾಡಿ. ಓಂ ರಾಜಿತಂ ಬ್ರಹ್ಮಸೂತ್ರಂ ಚ ಕಾಂಚನಂ ಚೋತ್ತರೀಯಕಂ ಗೃಹಾಣ ಚಾರು ಸರ್ವಜ್ಞ ಭಕ್ತಾನಾಂ ಇಷ್ಟದಾಯಕ ಉಪವೀತಾರ್ತೆ ಅಕ್ಷತಾಂ ಸಮರ್ಪಯಾಮಿ. ಈಗ ಹೂವಿನಲ್ಲಿ ಗಂಧವನ್ನು ಹದ್ದುಕೊಂಡು ಗಣಪತಿಗೆ ಹಚ್ಚಿ ಆ ಹೂವನ್ನ ಗಣಪತಿಗೆ ಹಾಕಿಬಿಡಿ. ಓಂ ಗಂಧದ್ವಾರಾಂ ದುರಾದರ್ಶಾಂ ನಿತ್ಯಪುಷ್ಟಾಂ ಕರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತಾಮಯೋಪಹ್ವಯೇ ಶ್ರಿಯಂ ದಿವ್ಯ ಪರಿಮಳ ಗಂಧಾನ್ ಧಾರಯಾಮಿ. ಈಗ ಅಕ್ಷತೆಯನ್ನು ಪೂಜೆ ಮಾಡಿ. ಓಂ ಶಾಲಿಯಾನ್ ಅಕ್ಷತಾನ್ ಶ್ವೇತಾನ್ ಚಂದ್ರಾಭಾನ್ ವಿಮಲಾನ್ ಶುಭಾನ್ ಅರ್ಪಯಾಮಿ ಸುರಶ್ರೇಷ್ಠ ಪುರಾಣ ಪುರುಷೋತ್ತಮ ಅಕ್ಷತಾಂ ಸಮರ್ಪಯಾಮಿ. ಅಕ್ಷತೆಯನ್ನು ಪೂಜೆ ಮಾಡಿ ನಂತರ ಕಟ್ಟಿದ ಹೂವನ್ನು ಗಣಪತಿಗೆ ಹಾಕಿ.
ಓಂ ಮಲ್ಲಿಕಾದಿ ಸುಗಂಧೀನಿ ಮಾಲತ್ಯಾದಿನಿ ವೈ ಪ್ರಭೋ ಮಯಾ ವೃತಾನಿ ಪೂಜಾರ್ಥಂ ಪುಷ್ಪಾಣಿ ಪ್ರತಿರಕ್ಷತಾಂ ಪುಷ್ಪಮಾಲಿಕಾಂ ಸಮರ್ಪಯಾಮಿ. ಆಯ್ತಾ? ಈಗ ಅರಿಶಿನ, ಕುಂಕುಮ, ಚಂದ್ರ ಏನಿದೆ ಅವೆಲ್ಲ ಮಂಗಳ ದ್ರವ್ಯಗಳನ್ನ ಪೂಜೆ ಮಾಡಿ ಗಣಪತಿಗೆ. ಅಣಿಮಾದಿ ಅಷ್ಟಸಿದ್ಧ್ಯೈ ನಮಃ. ಹರಿದ್ರಾಚೂರ್ಣಂ ಸಮರ್ಪಯಾಮಿ, ಕುಂಕುಮಚೂರ್ಣಂ ಸಮರ್ಪಯಾಮಿ, ಸಿಂಧೂರಂ ಸಮರ್ಪಯಾಮಿ, ಕಜ್ಜಲಾದಿ ಮಂಗಳ ದ್ರವ್ಯಾಣಿ ಸಮರ್ಪಯಾಮಿ. ಈಗ ಬಿಡಿ ಹೂ ತೆಗೆದುಕೊಂಡು ಗಣಪತಿಗೆ ಪೂಜೆ ಮಾಡ್ತಾ ಇರಿ. ಓಂ ಸುಮುಖಾಯ ನಮಃ, ಓಂ ಏಕದಂತಾಯ ನಮಃ, ಓಂ ಕಪಿಲಾಯ ನಮಃ, ಓಂ ಗಜಕರ್ಣಕಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ವಿಕಟಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಧೂಮ್ರಕೇತುವೆ ನಮಃ, ಓಂ ಗಣಾಧ್ಯಕ್ಷಾಯ ನಮಃ, ಓಂ ಬಾಲಚಂದ್ರಾಯ ನಮಃ, ಓಂ ಕುಮಾರಗುರುವೇ ನಮಃ, ಓಂ ಈಶ್ವರಪುತ್ರಾಯ ನಮಃ, ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ. ಶ್ರೀಮನ್ಮಹಾಗಣಪತಯೇ ನಮಃ. ನಾಮಪೂಜಾಂ ಸಮರ್ಪಯಾಮಿ. ಈಗ 2 ಗಂಧದ ಕಡ್ಡಿಯನ್ನು ಹಚ್ಕೊಳ್ಳಿ. ಆಯ್ತಾ? ಓಂ ಗಂಟೆ ಬಾರಿಸ್ಕೊಂಡು ಗಂಧದ ಕಡ್ಡಿಯನ್ನು ಗಣಪತಿಗೆ ಧೂಪ ಮಾಡಿ. ವನಸ್ಪತಿರಸೋತ್ಪನ್ನೋ ಗಂಧಾಢ್ಯೋ ಗಂಧ ಉತ್ತಮಃ ಆಗ್ರೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ. ಶ್ರೀಮನ್ಮಹಾಗಣಪತಯೇ ನಮಃ. ದಿವ್ಯ ಧೂಪಮಾಘ್ರಾಪಯಾಮಿ. ಧೂಪ ಆದಮೇಲೆ ಬತ್ತಿ ಇದ್ರೆ 3 ಬತ್ತಿಯನ್ನು ಹಚ್ಕೊಳ್ಳಿ, ಇಲ್ಲ ಅಂದರೆ ಒಂದು ಸಣ್ಣ ಕರ್ಪೂರವನ್ನು ಹಚ್ಕೊಂಡು ಗಣಪತಿಗೆ ಏಕಾರ್ತಿ ದೀಪವನ್ನು ಬೆಳಗಿಸಿ. ಓಂ ಸಾಧ್ಯಂ ತ್ರಿವರ್ತಿ ಸಂಯುಕ್ತಂ ವಂದಿನಾ ಯೋಜಿತಂ ಮಯಾ ಗೃಹಾಣ ಮಂಗಳಂ ದೀಪಂ ತ್ರೈಲೋಕ್ಯಂ ತಿಮಿರಾಪಃ ಭಕ್ತ್ಯಾ ದೀಪಂ ಪ್ರೇಕ್ಷಾಮಿ ದೇವಾಯ ಪರಮಾತ್ಮನೇ ರಾಯಿಮಾನ್ ನರಕಾತ್ ಘೋರ ದಿವ್ಯಜ್ಯೋತಿರ್ನಮೋಸ್ತುತೇ. ಶ್ರೀಮನ್ಮಹಾಗಣಪತಯೇ ನಮಃ. ಏಕಾರ್ತಿ ದೀಪಂ ದರ್ಶಯಾಮಿ. ಒಂದು ಉದ್ಧರಣೆ ನೀರನ್ನು ಬಿಟ್ಟು ಹೂ ಮಂತ್ರಾಕ್ಷತೆಯನ್ನು ಗಣಪತಿಗೆ ಪೂಜೆ ಮಾಡಿ. ಧೂಪದೀಪಾನಂತರಂ ಆಚಮನಿಯಂ ಸಮರ್ಪಯಾಮಿ. ಆಚಮನಿಯಾನಂತರಂ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಈಗ ಗಣಪತಿ ನೈವೇದ್ಯಕ್ಕೆ 2 ವೀಳ್ಯದೆಲೆ ಅಡಿಕೆ ಮತ್ತು ಏನಾದರೂ ಹಣ್ಣು, ಬಾಳೆಹಣ್ಣು, ಸೇಬು, ಸೀಬೆಹಣ್ಣು, ಯಾವುದಾದ್ರು ಒಂದು 2 ರೀತಿಯ ಹಣ್ಣನ್ನು ಇಟ್ಟುಕೊಂಡು ಬಾಳೆಹಣ್ಣು ತೊಟ್ಟನ್ನು ಮುರಿದು ನೈವೇದ್ಯವನ್ನು ಮಾಡಿ. ಓಂ ಪ್ರೋಕ್ ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಗಾಯತ್ರೀಶ್ಛಂದಃ. ಓಂ ಭೂರ್ಭುವಃ ಸ್ವಾಹ ತಸ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಸತ್ಯಂತ್ವರ್ತೇನ ಪರಿಶಂಚಾಮಿ. ಕೈಯಲ್ಲಿ ನೀರು ತೆಗೆದುಕೊಂಡು ಆ ನೈವೇದ್ಯಕ್ಕೆ ಪ್ರೋಕ್ಷಣೆ ಮಾಡಿ, ಅದಾದ ನಂತರ ಇನ್ನೊಂದ್ಸಲ ನೀರನ್ನು ಹಾಕಿಕೊಂಡು ಆ ನೈವೇದ್ಯದ ಹಣ್ಣಿಗೆ ಸುತ್ತು ಕಟ್ಟಿ ಗಣಪತಿಗೆ ತೋರಿಸಿ. ಓಂ ಸತ್ಯಂತ್ವರ್ತೇನ ಪರಿಶಂಚಾಮಿ ಕಾಮಧೇನು ಸ್ಫುರಾಮಿ ಅಮೃತಮಸ್ತು ಅಮೃತೋಪಸ್ತರಣಮಸಿ ಸ್ವಾಹ. ಓಂ ಪ್ರಾಣಾಯ ಸ್ವಾಹ. ಓಂ ಅಪಾನಾಯ ಸ್ವಾಹ. ಓಂ ವ್ಯಾನಾಯ ಸ್ವಾಹ. ಓಂ ಬುಧಾನಾಯ ಸ್ವಾಹ. ಓಂ ಸಮಾನಾಯ ಸ್ವಾಹ. ಓಂ ಬ್ರಹ್ಮಣೇ ಸ್ವಾಹ. ಆ ಹಣ್ಣಿನ ಮೇಲೆ ಒಂದು ಉದ್ಧರಣೆ ನೀರನ್ನು ಹಾಕಿ. ಶ್ರೀಮನ್ಮಹಾಗಣಪತಯೇ ನಮಃ. ನೈವೇದ್ಯಾರ್ಥೆ ನಾನಾವಿಧ ಫಲಾನಿ ನಿವೇದಯಾಮಿ. ಈಗ 5 ಬಾರಿ ಉದ್ಧರಣೆಯಲ್ಲಿ ನೀರನ್ನು ತೆಗೆದುಕೊಂಡು ಗಣಪತಿಗೆ ತೋರಿಸಿ ಅರ್ಘ್ಯ ಪಾತ್ರೆಗೆ ಬಿಡಿ. ಮಧ್ಯೆ ಮಧ್ಯೆ ಸ್ವಾದೋದಕಂ ಸಮರ್ಪಯಾಮಿ. ಉತ್ತರಾಪೋಷಣಂ ಸಮರ್ಪಯಾಮಿ. ಹಸ್ತಪ್ರಕ್ಷಾಳನಂ ಸಮರ್ಪಯಾಮಿ. ಪಾದಪ್ರಕ್ಷಾಳನಂ ಸಮರ್ಪಯಾಮಿ. ಪುನರಾಚಮನಿಯಂ ಸಮರ್ಪಯಾಮಿ. ವಿಳ್ಯದೆಲೆಯ ಮುಂದುಗಡೆ ತೊಟ್ಟನ್ನು ಮುರಿದು ಅದಕ್ಕೆ ಒಂದು ಚಿಲ್ಲರೆಯನ್ನು ಇಟ್ಟು ಅದರ ಮೇಲೆ ನೀರನ್ನು ಹಾಕಿ. ಮಹಾಗಣಪತಯೇ ನಮಃ. ಪೂಗೀಫಲ ತಾಂಬೂಲಂ ಸಮರ್ಪಯಾಮಿ. ಹಿರಣ್ಯಗರ್ಭ ಆ ಚಿಲ್ಲರೆ ಮೇಲೆ ಒಂದು ಧರಣಿ ನೀರನ್ನು ಹಾಕಿ. ಹಿರಣ್ಯಗರ್ಭಾಯ ನಮಃ. ಸುವರ್ಣ ಪುಷ್ಪ ದಕ್ಷಿಣಾಂ ಸಮರ್ಪಯಾಮಿ. ಸರ್ವೋಪಚಾರಾರ್ಥೆ
ಮಂಗಳ ನೀರಾಜನಂ ಕರಿಷ್ಯೆ. ಈಗ ಅಲಗಾರ್ತಿಯಲ್ಲಿ 2 ಬತ್ತಿಯನ್ನು ಇಟ್ಕೊಂಡು ಅದರ ಮೇಲೆ ಒಂದು ಕರ್ಪೂರವನ್ನು ಇಟ್ಕೊಂಡು ಅಲಗಾರ್ತಿಯ ಹಿಂಭಾಗದಲ್ಲಿ ಅಕ್ಷತೆ ಹೂವನ್ನು ಇಟ್ಕೊಂಡು ಅದಕ್ಕೆ ಒಂದು ಉದಾಹರಣೆ ನೀರನ್ನು ಹಾಕಿಕೊಂಡು ಮಹಾಗಣಪತಿಗೆ ಮಂಗಳಾರತಿಯನ್ನು ಮಾಡಿ. ಓಂ ನಿಶುತೀ ಗಣಪತೆ ಗಣೇಶುತ್ವಾಮ ಪ್ರಥಮಂ ಕವೀನಾಂ ನರುತೆ ತ್ವತ್ಕ್ರಿಯತೆ ಕಿಂಚನಾರೆ ಮಹಾಮರ್ಕಂ ಭಗವನ್ ಚಿತ್ರಮರ್ಚ. ಶ್ರೀಮನ್ ಮಹಾಗಣಪತಯೇ ನಮಃ. ಕರ್ಪೂರ ಮಂಗಳ ನೀರಾಜನಂ ದರ್ಶಯಾಮಿ. ಮಹಾಮಂಗಳಾರತಿ ಆದಮೇಲೆ ಒಂದು ಉದ್ಧರಣೆ ನೀರನ್ನು ಬಿಟ್ಟು ಅಲಗಾರ್ತಿ ಮೇಲಿದ್ದಂತಹ ಹೂವು ಅಕ್ಷತೆಯನ್ನು ಗಣಪತಿಗೆ ಸಮರ್ಪಣೆ ಮಾಡಿ. ಮಹಾಗಣಪತಯೇ ನಮಃ. ಕರ್ಪೂರ ಮಂಗಳ ನೀರಾಜನಂ ದರ್ಶಯಾಮಿ. ನೀರಾಜನಾಂತರಂ ಆಚಮುನಿಂ ಸಮರ್ಪಯಾಮಿ. ಆಚಮುನಿಯಾನಂತರಂ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ನಂತರ ಮಂಗಳಾರತಿಯನ್ನು ತೆಗೆದುಕೊಳ್ಳಿ. ಓಂ. ಈಗ ಹೂ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಗಣಪತಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಓಂ ಗಣಾನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಸ್ಸೀದ ಸಾಧನಂ ಯೋ ವೇದಾದೋಸ್ವರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಗತಲೀನಸ್ಯ ಯಃಪರಸ್ತು ಮಹೇಶ್ವರಃ. ಮಹಾಗಣಪತಯೇ ನಮಃ. ವೇದೋಕ್ತ ಮಂತ್ರ ಪುಷ್ಪಾಣಿ ಸಮರ್ಪಯಾಮಿ. ಕೈ ಮುಗಿಯಿರಿ. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ತಸ್ಮಾತ್ ಕಾರಣ್ಯ ಭಾವೇನ ರಕ್ಷ ರಕ್ಷೋ ಗಣಾಧಿಪ. ಆತ್ಮ ಪ್ರದಕ್ಷಿಣ ನಮಸ್ಕಾರಂ ಸಮರ್ಪಯಾಮಿ. ಅಕ್ಷತೆ ತಗೊಂಡು 2 ಬಾರಿ ನೀರು ಹಾಕೊಂಡು ಬಿಡಿ. ಪ್ರಸನ್ನಾರ್ಘ್ಯಂ ಕರಿಷ್ಯೆ. ಗಂಗಣಪತಯೇ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ನಾನು ಹೇಳಿಕೊಟ್ಟಂತಹ ಶ್ಲೋಕವನ್ನು ಹೇಳಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಹಾಗಣಪತಿನ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ. ಮನಸಾಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಈಗ ಅಕ್ಷತೆ ತಗೊಂಡು 2 ಬಾರಿ ನೀರು ಹಾಕೊಂಡು ಬಿಡಿ. ಅನೇನ ಪೂಜಾರಾಧನೇನ ಭಗವಾನ್ ಸರ್ವಾತ್ಮಕ ಸರ್ವಂ ಶ್ರೀ ಮಹಾಗಣಪತಿ ದೇವತಾ ಸುಪ್ರೀತಾ ಸುಪ್ರಸನ್ನಾ ವರದೋ ಭವತು. ಗಣೇಶ ಪಾದದಲ್ಲಿರ್ತಕ್ಕಂತಹ ಹೂ ತೆಗೆದುಕೊಂಡು ತಲೆ ಮೇಲೆ ಇಟ್ಕೊಳ್ಳಿ. ದೇವಪ ಗಣೇಶ ಪಾದಾರ್ಪಿತಂ ಪುಷ್ಪಂ ಯತ್ ಪುಷ್ಪಂ ಶಿರಸಾವಹೇತ್ ಕೋಟಿ ಜನ್ಮ ಕೃತಂ ಪಾಪಂ ಮುಚ್ಯತೆ ನಾತ್ರ ಸಂಶಯ. ಮಹಾಗಣಪತಿಯ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ಈಗ ನಂತರ ಗೌರಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಅಲ್ಲಿ ಈಗ ಸ್ವರ್ಣಗೌರಿ ಪೂಜೆ. ನಿಮ್ಮ ಮನೆಯಲ್ಲಿ ಯಾವ ಪದ್ಧತಿ ಇರುತ್ತೋ, ಮಣ್ಣಿನ ಗೌರಿಯೋ ಅಥವಾ ಮನೆಯಲ್ಲಿರ್ತಕ್ಕಂಥ ಬೆಳ್ಳಿ ಗೌರಿಯನ್ನು ಇಟ್ಕೊಳ್ತಿರೋ ಅಥವಾ ಅರ್ಶನದಲ್ಲಿ ಮಾಡಿರುವಂತಹ ಗೌರಿಯನ್ನು ಇಟ್ಕೋತಿರೋ, ಯಾವ ಪದ್ಧತಿ ಇದೆಯೋ ಆ ಪದ್ಧತಿಯಂತೆ ಗೌರಿಯನ್ನು ಇಟ್ಕೊಂಡು ನೀವು ಪೂಜೆ ಮಾಡಿದ್ರೆ ಉತ್ತಮ. ಅದೇ ರೀತಿಯಲ್ಲಿ ಪೂಜೆಯನ್ನು ಮಾಡಿ ಖಂಡಿತ. ಈಗ ಪ್ರಾರಂಭ ಮಾಡ್ತೇನೆ. ಕೈಯಲ್ಲಿ ಹೂವು ಮಂತ್ರಾಕ್ಷರ ತಗೊಂಡು ಆ ಸ್ವರ್ಣ ಗೌರಿಯನ್ನು ಧ್ಯಾನ ಮಾಡ್ಕೊಳ್ಳಿ. ಓಂ ದೇವಿ ದೇವಿ ಸಮಾಗಚ್ಚ ಪ್ರಾರ್ಥಯೇಹಂ ಜಗನ್ಮಯೇ ಇಮಾಂ ಮಯಾ ಕೃತಾಂ ಪೂಜಾಂ ಗೃಹಾಣ ಸುರಸಪ್ತಮೇ. ಆ ಗೌರಿಗೆ ಪೂಜೆ ಮಾಡ್ತಕ್ಕಂಥದ್ದು ಹೂವು ಅಕ್ಷತೆ ತೆಗೆದುಕೊಂಡು ಪೂಜೆ ಮಾಡಿ. ಸ್ವರ್ಣ ಗೌರಿಯೇ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಈಗ ಗೌರಿಯನ್ನು ಹೂವು ಮಂತ್ರಾಕ್ಷರ ತಗೊಂಡು ಗೌರಿಯನ್ನು ಮುಟ್ಕೊಂಡು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ. ಮತ್ತೆ ಎಡಗೈಯಲ್ಲಿ ಗಂಟೆಯನ್ನು ಬಾರಿಸಿಕೊಳ್ಳಿ. ಓಂ ಅಸ್ಯ ಶ್ರೀ ಸ್ವರ್ಣಗೌರಿ ಪ್ರಾಣ ಪ್ರತಿಷ್ಠಾಪನಮಹಂ ಕರಿಷ್ಯೆ. ರಕ್ತಾಂಬೋಧಿಸ್ತಪೋತುಲ ಸದರುಣ ಸರೋಜಾದಿರುಡಕರಾಬ್ಜೈ ಪಾಶಂ ಕೋದಂಡ ಭಿಕ್ಷೋದ್ಭವ ಮಣಿಗಣಮಪ್ಯಂ ಕುಶಂ ಪಂಚಬಾಣಾನ್ ಬಿಭ್ರಾಣಾಸ ಕಪಾಲಾಂ ತೃಣೇನ ವಿರಸತ್ಪೀನ ಭಕ್ಷೋರುಹಾಢ್ಯಾಂ ದೇವೀಂ ಬಾಲಾರ್ಕವರ್ಣಾಂ ಭವತು ಶುಭಕರಿ ಪ್ರಾಣಶಕ್ತಿ ಪರಾನ್ನಃ. ಓಂ ಸಾಂಗಾಯ ಸಾವಿಧಾಯ ಸಪರಿವಾರಾಯ ಶ್ರೀ ಸ್ವರ್ಣಗೌರಿ ಪ್ರಾಣಾಪಾನ ವ್ಯಾನೋದಾನ ಸಮಾನಾಸ ಪ್ರಾಣ ಇಹೈಭಾಗತ್ಯ ಅಸ್ಮಿನ್ ಬಿಂಬೆ ಸುಖಂ ಚಿರಂ ತಿಷ್ಟಂತು ಸ್ವಾಹ. ಈಗ ಗಂಟೆಯನ್ನು ಬಾರಿಸ್ಕೊಳ್ಳಿ. ಓಂ ಅಸುನೀತೆ
ಪುನರಸ್ಮಾಸು ಚಕ್ಷು ಪುನಃ ಪ್ರಾಣಮಿತೈ ನೋ ಭೋಗಂ ಜೋ ಪಶ್ಯೇಮ ಸೂರ್ಯಮುಚ್ಚರಂತೆ ಹನುಮತೆ ಬಿಡಯಾನ ಸ್ವಸ್ತಿ. ಈಗ ಹೂವು ಅಕ್ಷತೆಯನ್ನು ಗೌರಿ ಮೇಲೆ ಪೂಜೆ ಮಾಡ್ತಾರೆ. ಓಂ ಆವಾಹಿತೋ ಭವ, ಸ್ಥಾಪಿತೋ ಭವ, ಸನ್ನಿಹಿತೋ ಭವ, ಸನ್ನಿರುದ್ಧೋ ಭವ, ಶಾಂತೋ ಭವ, ವರದೋ ಭವ, ಸರ್ವಾಭೀಷ್ಟ ಫಲಪ್ರದೋ ಭವ. ಈಗ ಹೂವು ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ನಾನು ಹೇಳುವ ಮಂತ್ರಗಳನ್ನು ನೀವು ಹೇಳಿ. ಸ್ವಾಮಿನ್ ಸರ್ವ ಜಗನ್ನಾಥ ಯಾವತ್ ಪೂಜಾ ವಸಾನಗಂ ತಾವತ್ವಂ ಪ್ರೀತಿ ಭಾವೇನ ಬಿಂಬೇಸ್ಮಿನ್ ಸನ್ನಿಧಿಂ ಕುರು. ನೀವು ಈ ಬಿಂಬದಲ್ಲಿ ಆವಿರ್ಭೂತರಾಗಿ ನಾವು ಕೊಡುವಂತಹ ಪೂಜಾ ಕೈಂಕರ್ಯಗಳನ್ನು ಸ್ವೀಕರಿಸಿ ನಮ್ಮ ಕುಟುಂಬದವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯಾದಿಗಳನ್ನು ಕೊಟ್ಟು ಕಾಪಾಡಿ ಅಂತ ಹೇಳಿ ದೇವಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಧ್ಯಾನ ಮಾಡಿಕೊಳ್ಳಿ. ಈಗ ಮುಂದೆ ಆ ದೇವಿಗೆ ಷೋಡಶೋಪಚಾರದಿಂದ ಪೂಜೆಯನ್ನು ಮಾಡೋಣ. ಹೂವು ಮಂತ್ರಾಕ್ಷತೆ ಕೈಯಲ್ಲಿ ತೆಗೆದುಕೊಳ್ಳಿ. ದೇವಿ ದೇವಿ ಸಮಾಗಚ್ಚ ಪ್ರಾರ್ಥಯೇಹಂ ಜಗನ್ಮಯೇ ಇಮಾಂ ಮಯಾ ಕೃತಾಂ ಪೂಜಾಂ ಗೃಹಾಣ ಸುರಸತ್ತಮೇ ಸ್ವರ್ಣಗೌರ್ಯೈ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಹೂ ಮಂತ್ರಾಕ್ಷತೆಯನ್ನು ದೇವಿಗೆ ಅರ್ಪಣೆ ಮಾಡಿಬಿಡಿ. ಮತ್ತೆ ಹೂವು ಮಂತ್ರಾಕ್ಷತೆ ತಗೊಳ್ಳಿ. ಭವಾ ನಿತ್ಯಂ ಮಹಾದೇವಿ ಸರ್ವ ಸೌಭಾಗ್ಯದಾಯಕಿ ಅನೇಕ ರತ್ನ ಸಂಯುಕ್ತಂ ಆಸನಂ ಪ್ರತಿಗೃಹ್ಯತಾಂ ಸ್ವರ್ಣಗೌರ್ಯೈ ನಮಃ ರತ್ನಖಚಿತ ದಿವ್ಯ ಸಿಂಹಾಸನಂ ಸಮರ್ಪಯಾಮಿ. ಭಗವತಿಗೆ ರತ್ನ ಸಿಂಹಾಸನವನ್ನು ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ಧ್ಯಾನ ಮಾಡಿಕೊಂಡು ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡಿಕೊಂಡು ಹೂವು ಮಂತ್ರಾಕ್ಷತೆಯನ್ನು ಅರ್ಪಣೆ ಮಾಡಿ. ಮತ್ತೆ ಹೂವು ಮಂತ್ರಾಕ್ಷತೆ ತಗೊಳ್ಳಿ. ಇದು ಒಂದು ಉದ್ಧರಣೆಯಲ್ಲಿ ನೀರು ತೆಗೆದುಕೊಂಡು ಅದಕ್ಕೆ 2 ಕಾಳು ಅಕ್ಷತೆಯನ್ನು ಹಾಕಿ ಬಲಗೈಯಲ್ಲಿ ಇಟ್ಕೊಳ್ಳಿ. ಸುಚಾರು ಶೀತಲಂ ದಿವ್ಯಂ ನಾನಾಗಂಧ ಸುವಾಸಿತಂ ಪಾದ್ಯಂ ಗೃಹಾಣ ದೇವೇಶಿ ಮಹಾದೇವಿ ನಮೋಸ್ತುತೆ ಪಾದ ಅರವಿಂದಯೋ ಪಾದ್ಯಂ ಸಮರ್ಪಯಾಮಿ. ನೋಡಿ, ಆ ಉದ್ಧರಣೆಯಲ್ಲಿ ಆ ಗೌರಮ್ಮನಿಗೆ ತೋರಿಸಿ ಅವಳ ಕಾಲುಗಳನ್ನು ತೊಳಿತಾ ಇದ್ದೀನಿ ಅಂತ ಕಲ್ಪನೆ ಮಾಡಿಕೊಂಡು ತೋರಿಸ್ಬಿಟ್ಟು ಅದನ್ನು ಅರ್ಘ್ಯ ಪಾತ್ರೆಗೆ ಬಿಡಿ. ಮತ್ತೆ ಇನ್ನೊಂದು ಉದ್ಧರಣೆ ನೀರನ್ನು ತೆಗೆದುಕೊಳ್ಳಿ. ಶ್ರೀ ಪಾರ್ವತಿ ಮಹಾಭಾಗೆ ಶಂಕರ ಪ್ರಿಯಭಾಮಿನಿ ಅರ್ಘ್ಯಂ ಗೃಹಾಣ ಕಲ್ಯಾಣಿ ಭದ್ರಾ ಸಹ ಪತಿವ್ರತ ಹಸ್ತಯೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಉದ್ಧರಣೆ ನೀರನ್ನು ದೇವಿಗೆ ಕೈ ತೊಳಿತಾ ಇದ್ದೀನಿ ಅಂತ ಕಲ್ಪನೆ ಮಾಡಿಕೊಂಡು ತೋರಿಸಿ ಅರ್ಘ್ಯ ಪಾತ್ರೆಗೆ ಬಿಡಿ. ಮತ್ತೆ ಒಂದು ಉದ್ಧರಣೆ ನೀರು ತಗೊಳ್ಳಿ. ಗಂಗಾತೋಯಂ ಸಮಾನೀತಂ ಸುವರ್ಣ ಕಳಶೆ ಸ್ಥಿತಂ ಆಚಮ್ಯತಂ ಮಹಾಭಾಗೆ ರುದ್ರೇಣ ಸಹಿತೇನಗೆ ಆಚಮುನಿಯಂ ಸಮರ್ಪಯಾಮಿ. ಮಖದತ್ರ ತೋರಿಸಿ ಇನ್ನೊಂದು ಉದ್ಧರಣೆ ನೀರು ತೆಗೆದುಕೊಂಡು ಮಖದತ್ರ ತೋರಿಸಿ ಮಖವನ್ನು ತೊಳಿತಾ ಇದ್ದೀನಿ ಅಂತ ಕಲ್ಪನೆ ಮಾಡಿಕೊಂಡು ಅರ್ಘ್ಯ ಪಾತ್ರೆಗೆ ಬಿಡಿ ನೀರನ್ನ. ನಂತರ ಒಂದು ಬಾಳೆಹಣ್ಣನ್ನು ಸಂಪೂರ್ಣವಾಗಿ ಸುಲಿದು ಸಿಪ್ಪೆಯನ್ನು ಸುಲಿದು ಅದನ್ನು ಮೊಸರು, ಜೇನುತುಪ್ಪ ಮತ್ತು ಸಕ್ಕರೆ, ತುಪ್ಪ ಈ 4 ಪದಾರ್ಥಗಳಲ್ಲಿ ಅದ್ದಿ ಮಧುಪರ್ಕ ಅಂತ ಹೇಳಿ ದೇವಿಗೆ ತೋರಿಸಿ ಅದನ್ನು ಬಲಭಾಗದಲ್ಲಿ 2 ವಿಳ್ಯದೆಲೆ ಅಡಿಕೆಯಲ್ಲಿ ಇಟ್ಟು ದೇವಿಯ ಬಲಭಾಗದಲ್ಲಿ ಇಡ್ತಕ್ಕಂಥದ್ದು. ಓಂ ಮಧುಪರ್ಕಂ ಗೃಹಾಣೇತ್ವ ದಧಿ ಮಧ್ವಾಜ್ಯ ಸಂಯುತಂ ಭಕ್ತ್ಯಾ ದದಾಮಿ ದೇವೇಶಿ ಸಚ್ಚಿದಾನಂದ ವಿಗ್ರಹ ಮಧುಪರ್ಕೋ ಮಧುಪರ್ಕೋ ಮಧುಪರ್ಕಃ. ನಂತರ ದೇವಿಗೆ ಸ್ನಾನವನ್ನು ಮಾಡಿಸ್ತಕ್ಕಂಥದ್ದು. ಮೊದಲು ಉದ್ಧರಣೆಯಲ್ಲಿ ನೀರನ್ನು ತೆಗೆದುಕೊಂಡು ಪ್ರೋಕ್ಷಣೆಯನ್ನು ಮಾಡಿ ನಂತರ ಪಂಚಾಮೃತದಲ್ಲಿ ಪ್ರೋಕ್ಷಣೆಯನ್ನು ಮಾಡಿ ಇದನ್ನು ಮುಂಚಿತವಾಗಿ ನೀವು ಅಣಿ ಮಾಡಿಕೊಂಡು ಇಟ್ಟುಕೊಂಡಿರಿ. ಓಂ ಆಪೋ ಇಷ್ಟಾಮಯೋ ಭುವಸ್ಥಾನೂರ್ಜೆ ದದಾತುನ ಮಹೇರಣ ಅಯಚ್ಚಕ್ಷಸೆ ಯೋ ವಶ್ಯವತಮೋರಶಸ್ತಸ್ಯ ಭಾಜಯತೆ ಅನಾಹ ಉಷತೀರ್ವ ಮಾತರಃ ತಸ್ಮಾ ಅರಂಗಮಾಂ ಯಸ್ಯ ಕ್ಷಯ ಅಯಚಿನ್ವತ ಆಪೋ ಜನಯತ ಚನಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಗಂಗಾ ಸರಸ್ವತೀರೇವ ಕಾವೇರಿ ನರ್ಮದಾ ಜಲೈಃ ಸ್ನಾಪಿತಾಸಿ ಮಯಾ ದೇವಿ ತಥಾ ಶಾಂತಂ ಕುರುಷ್ವ ಮೇ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಈಗ ಹಾಲ್ನಲ್ಲಿ ಪ್ರೋಕ್ಷಣೆ ಮಾಡಿ. ಸುರಭೇಸ್ತು ಸಮತ್ಪನ್ನಂ ದೇವಶ್ರೀ ಪಿತೃವಲ್ಲಭಂ ಕ್ಷೀರಂ ದಾಸ್ಯಾಮಿ ದೇವೇಶಿ ಸ್ನಾನಾರ್ಥಂ ಪ್ರತಿರಕ್ಯತಾಂ ಕ್ಷೀರ ಸ್ನಾನಂ ಸಮರ್ಪಯಾಮಿ. ಈಗ ಮೊಸರನ್ನು ಉದ್ಧರಣೆಯಲ್ಲಿ ತೆಗೆದುಕೊಂಡು ಪ್ರೋಕ್ಷಣೆ ಮಾಡಿ. ಚಂದ್ರಮಂಡಲ ಸಂಕಾಶಂ ಸರ್ವದೇವಹಿತಂ ದದಿ ಸ್ನಾನಾರ್ಥಂ ತೇ ಪ್ರಯಚ್ಚಾಮಿ ಸ್ವೀಕುರುಷ್ವ ಮಹೇಶ್ವರಿ ದದಿ ಸ್ನಾನಂ ಸಮರ್ಪಯಾಮಿ. ಈಗ
ಹೂವಿನಲ್ಲಿ ಅದ್ಕೊಂಡು ತುಪ್ಪವನ್ನು ಪ್ರೋಕ್ಷಣೆ ಮಾಡಿ. ಸುರಾಣಮಾಜ್ಯಂ ಆಹಾರಂ ಆಜ್ಯಂ ಯಜ್ಞೆ ಪ್ರತಿಷ್ಠಿತಂ ತೇಜ ಪವಿತ್ರ ಪರಮಂ ಸ್ನಾನಾರ್ಥಂ ಪ್ರತಿಹೃಕ್ಯತಾಂ ಆಜ್ಯ ಸ್ನಾನಂ ಸಮರ್ಪಯಾಮಿ. ಈಗ ಜೇನುತುಪ್ಪದಲ್ಲಿ ಪ್ರೋಕ್ಷಣೆ ಮಾಡಿ. ಸರ್ವೌಷಧಿ ಸಮತ್ಪನ್ನಂ ಪೀಯೂಷ ಸದೃಶಂ ಮಧು ಸ್ನಾನಾರ್ಥಂ ತೇ ಪ್ರಯಚ್ಚಾಮಿ ಸ್ವೀಕುರುಷ್ವ ಸುರೇಶ್ವರಿ ಮಧು ಸ್ನಾನಂ ಸಮರ್ಪಯಾಮಿ. ಇದಾದ್ಮೇಲೆ ಸಕ್ಕರೆಯನ್ನು ತೆಗೆದುಕೊಂಡು ಹೂವಿನಲ್ಲಿ ಅದ್ಕೊಂಡು ಪ್ರೋಕ್ಷಣೆ ಮಾಡಿ. ಇಕ್ಷುದಂಡ ಸಮುದ್ಭೂತಾಂ ಶರ್ಕರಾಂ ಸ್ವಾದುಮೋದಕಾಂ ಸ್ನಾನಾರ್ಥಂ ತೇ ಪ್ರಯಚ್ಚಾಮಿ ಸ್ವೀಕುರುಷ್ವ ಮಹೇಶ್ವರಿ ಶರ್ಕರಾ ಸ್ನಾನಂ ಸಮರ್ಪಯಾಮಿ. ಈಗ ಎಳನೀರು ಕಾಯಿ ಹೊಡೆದಿರ್ತಕ್ಕಂಥ ನೀರನ್ನು ಮುಂಚೆನೆ ತೆಗೆದಿಟ್ಕೊಂಡು ಅದರಲ್ಲಿ ಪ್ರೋಕ್ಷಣೆ ಮಾಡಿ. ಫಲತೋಯೈ ಗಂಧತೋಯೈ ನಾರಿಕೇಳ ಕುಶೋದಕೈ ಸ್ನಾನಂ ಪುಣ್ಯಂ ಜಲೈರ್ಯುಕ್ತ ಗೃಹಾಣ ಪರಮೇಶ್ವರಿ ಫಲೋದಕ ಸ್ನಾನಂ ಸಮರ್ಪಯಾಮಿ. ಇದಾದಮೇಲೆ ಮತ್ತೆ ಉದ್ದರಣದಲ್ಲಿ ಶುದ್ಧವಾದ ನೀರನ್ನು ತೆಗೆದುಕೊಂಡು ಪಂಚಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ದೇವಿಗೆ ಪ್ರೋಕ್ಷಣೆ ಮಾಡಿ. ಗಂಗಾ ಸರಸ್ವತಿ ರೇವ ಕಾವೇರಿ ಯಮುನಾ ಜಲೈ ಸ್ನಾಪಿತಾನಿ ಮಹಾದೇವಿ ತಥಾ ಶಾಂತಿಂ ಕುರುಷ್ವ ಮೇ ಪಂಚಾಮೃತ ಸ್ನಾನಾನಂತರಂ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಇದಾದ್ಮೇಲೆ ದೇವಿಗೆ ಮಾಡಿರ್ತಕ್ಕಂಥ 16 ಎಳೆಯ ಗೆಜ್ಜೆ ವಸ್ತ್ರ ಏನಿದೆ ಅದನ್ನು ಸಮರ್ಪಣೆ ಮಾಡಿ ಹಾಕ್ತಕ್ಕಂಥದ್ದು ದೇವಿಗೆ. ಸರ್ವಭೂಷಾದಿಕೆ ಸೌಮ್ಯೆ ಲೋಕಲಜ್ಜಾ ನಿವಾರಣೆ ವಾಸಸಿ ಪ್ರತಿರಕ್ಯೇತ ಮಯಾ ತುಭ್ಯಂ ಸಮರ್ಪಿತೆ ಕಂಚುಕಿ ವಸ್ತ್ರಯುಗ್ಮಂ ಸಮರ್ಪಯಾಮಿ ಕಂಚುಕಿ ಯಜ್ಞೋಪವೀತಾಂ ಸಮರ್ಪಯಾಮಿ. ಈಗ ದಿವ್ಯ ಗಂಧವನ್ನು ಹೂವಿನಲ್ಲಿ ತೆಗೆದುಕೊಂಡು ದೇವಿಗೆ ಸಮರ್ಪಣೆ ಮಾಡಿ. ಕರ್ಪೂರ ಕುಂಕುಮೈರ್ಯುಕ್ತಂ ಹರಿದ್ರಾದಿ ಸಮನ್ವಿತಂ ಕಸ್ತೂರಿಕಾ ಸಮಾಯುಕ್ತಂ ಚಂದನಂ ಪ್ರತಿರಕ್ಯತಾಂ ದಿವ್ಯ ಪರಿಮಳ ಗಂಧಾಂ ಸಮರ್ಪಯಾಮಿ. ಈಗ ಬಳೆ ಬಿಚ್ಚೆಲೆ ಏನೇನಿದೆ ಅದನ್ನೆಲ್ಲ ಆ ದೇವಿ ಮುಂದೆ ಇಡ್ತಕ್ಕಂಥದ್ದು. ಹರಿದ್ರಾ ಕುಂಕುಮಂ ಚೈವ ಸಿಂಧೂರಂ ಕಜ್ಜಲಂ ತಥಾ ಸೌಭಾಗ್ಯ ದ್ರವ್ಯ ಸಂಯುಕ್ತಂ ಗೃಹಾಣ ಪರಮೇಶ್ವರಿ ಸೌಭಾಗ್ಯ ದ್ರವ್ಯಾಣಿ ಸಮರ್ಪಯಾಮಿ. ಇದಾದ್ಮೇಲೆ ಕಟ್ಟಿದ ಹೂವನ್ನು ಹಾಕ್ತಕ್ಕಂಥದ್ದು ದೇವಿಗೆ. ಮಾಲ್ಯಾನಿ ಚ ಸುಗಂಧೀನಿ ಮಾಲತ್ಯಾದಿನಿ ಚಾಂಬಿಕೆ ಮಹ್ಯಾವೃತಾನಿ ಪುಷ್ಪಾಣಿ ಪ್ರತಿಗೃಹೀಷ್ಟ ಶಾಕರಿ ಪುಷ್ಪ ಮಾಲಿಕಾಂ ಸಮರ್ಪಯಾಮಿ. ಇದಾದ್ಮೇಲೆ ಅರಿಶಿನ ಕುಂಕುಮ ಚಂದ್ರ ಮತ್ತೆ ಕಜ್ಜಲ ಇವೆಲ್ಲವನ್ನ ಆಕೆಗೆ 2 ಬಾರಿ ಅರ್ಪಣೆಯನ್ನು ಮಾಡಿ. ಓಂ ಸೌಭಾಗ್ಯ ಶುಭದೇ ದೇವಿ ಸರ್ವಮಂಗಳದಾಯಕಿ ಹರಿದ್ರಾಂತೆ ಪ್ರದಾಸ್ಯಾಮಿ ಗೃಹಾಣ ಪರಮೇಶ್ವರಿ ಹರಿದ್ರಾಚೂರ್ಣಂ ಸಮರ್ಪಯಾಮಿ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಕುಂಕುಮಚೂರ್ಣಂ ಸಮರ್ಪಯಾಮಿ. ಓಂ ಸಚಿತ್ರ ಚಿತ್ರಂ ಚಿತೇಂತಮಸ್ಮೈ ಚಿತ್ರಕ್ಷತ್ರಂ ಚಿತ್ತತಮಂಬು ಯೋಧಾಂ ಚಂದ್ರಂ ರಹಿಂ ಪುರವೀರಂ ಬೃಹಂತಂ ಚಂದ್ರಚಂದ್ರಾಭಿರ್ಗಣತೆ ವಸ್ವ ಸಿಂಧೂರ ಚೂರ್ಣಂ ಸಮರ್ಪಯಾಮಿ ಕಜ್ಜಲಾದಿ ಮಂಗಳ ದ್ರವ್ಯಾಣಿ ಸಮರ್ಪಯಾಮಿ. ಈಗ ನೀವು ಇದಕ್ಕೆ ಮುಂಚಿತವಾಗೇನೆ ನೀವು ಕಟ್ಟಿಕೊಳ್ಳುವಂತಹ ದಾರಗಳನ್ನು 16 ಗಂಟುಗಳನ್ನು ಹಾಕಿ ಅದನ್ನು 2 ವೀಳ್ಯದೆಲೆ ಅಡಿಕೆಯಲ್ಲಿ ಇಟ್ಟು ಎಷ್ಟು ಜನ ಕಟ್ಕೊಳ್ತೀರೋ ಅಷ್ಟು ದಾರವನ್ನು 16 ಗಂಟುಗಳನ್ನು ಹಾಕಿ ದೇವಿಯ ಬಲಭಾಗದಲ್ಲಿ ಇಟ್ಟುಕೊಂಡು ಈಗ ಅದಕ್ಕೆ ಅರ್ಶಿನ ಕುಂಕುಮವನ್ನು ಪೂಜೆ ಮಾಡಿ. ನೂತನ ದೋರ ದೇವತಾಭ್ಯೋ ನಮಃ ಹರಿದ್ರಾಚೂರ್ಣಂ ಸಮರ್ಪಯಾಮಿ ಕುಂಕುಮಚೂರ್ಣಂ ಸಮರ್ಪಯಾಮಿ ಸಿಂಧೂರಂ ಸಮರ್ಪಯಾಮಿ ಕಜ್ಜಲಾದಿ ಮಂಗಳ ದ್ರವ್ಯಾಣಿ ಸಮರ್ಪಯಾಮಿ. ಇದಾದ್ಮೇಲೆ ದೇವಿಗೆ ಬಿಡಿ ಹೂವನ್ನು ತೆಗೆದುಕೊಂಡು ಅರ್ಚನೆ ಮಾಡ್ತಾ ಇರಿ. ಓಂ ಅಥ ಅಂಗಪೂಜಾಂ ಕರಿಷ್ಯೆ. ಓಂ ಕೈಲಾಸವಾಸಿನ್ಯೈ ನಮಃ ಪಾದೌ ಪೂಜಯಾಮಿ ಗಿರಿಜಾಯೈ ನಮಃ ಜಂಘೆ ಪೂಜಯಾಮಿ ಲೋಕಚಂದ್ರಿಕಾಯೈ ನಮಃ ಜಾನುನಿ ಪೂಜಯಾಮಿ ಪೀತಾಂಬರಧರಾಯೈ ನಮಃ ಉರುನ್ ಪೂಜಯಾಮಿ ಸ್ಕಂದಮಾತ್ರೇ ನಮಃ ಕಟಿಂ ಪೂಜಯಾಮಿ ಪಾರ್ವತ್ಯೈ ನಮಃ ಗುಲ್ವೋ ಪೂಜಯಾಮಿ ಕಾತ್ಯಾಯಿನ್ಯೈ ನಮಃ ನಾಭಿಂ ಪೂಜಯಾಮಿ ಕೌಮಾರ್ಯೈ ನಮಃ ಉದರಂ ಪೂಜಯಾಮಿ. ಓಂ ಕುಂಭಸ್ತನ್ಯೈ ನಮಃ ಸ್ತನೌ ಪೂಜಯಾಮಿ ಚತುರ್ಭುಜಾಯೈ ನಮಃ ಭುಜಾನ್ ಪೂಜಯಾಮಿ ಕಂಬುಕಂಠ್ಯೈ ನಮಃ ಕಂಠಂ ಪೂಜಯಾಮಿ ಭವಾನ್ಯೈ ನಮಃ ಓಷ್ಟೌ ಪೂಜಯಾಮಿ ಸುನಾಸಿಕಾಯೈ ನಮಃ ನಾಸಿಕಾಂ ಪೂಜಯಾಮಿ ಉತ್ಪಲಾಶ್ಯೈ ನಮಃ ನೇತ್ರೇ ಪೂಜಯಾಮಿ
ತಾಟಂಕಧಾರಿಣೇ ನಮಃ ಕರ್ಣೌ ಪೂಜಯಾಮಿ ಲೋಕವಂದಿತಾಯೇ ನಮಃ ಶಿರಂ ಪೂಜಯಾಮಿ ಸ್ವರ್ಣಗೌರ್ಯೇ ನಮಃ ಸರ್ವಾಣಿ ಅಂಗಾನಿ ಪೂಜಯಾಮಿ. ಈಗ ನೀವು ಪತ್ರೆಗಳನ್ನು ಮುಂಚೆನೆ ರೆಡಿ ಮಾಡಿ ಇಟ್ಕೊಂಡಿರಿ. ಆ ಪತ್ರೆಯಲ್ಲಿ ದೇವಿಗೆ ಪೂಜೆಯನ್ನು ಮಾಡ್ತಾ ಇರಿ. ಜಗನ್ಮಾತ್ ಮಾಯಾಯೇ ನಮಃ ಮಾಚೀಪತ್ರಂ ಸಮರ್ಪಯಾಮಿ ಸರ್ವಜಗದ್ರಕ್ಷಣ್ಯೇ ನಮಃ ಸೇವಂತಿಕಾಪತ್ರಂ ಸಮರ್ಪಯಾಮಿ ಶಿವಪ್ರಿಯಾಯೇ ನಮಃ ಬಿಲ್ವಪತ್ರಂ ಸಮರ್ಪಯಾಮಿ ಹೈಮವತ್ಯೇ ನಮಃ ತುಳಸೀಪತ್ರಂ ಸಮರ್ಪಯಾಮಿ ಓಂ ಕಾತ್ಯಾಯಿನ್ಯೇ ನಮಃ ಕಸ್ತೂರಿಕಾಪತ್ರಂ ಸಮರ್ಪಯಾಮಿ ಮಲಯಾಚಲವಾಸಿನ್ಯೇ ನಮಃ ಮರುವಕಪತ್ರಂ ಸಮರ್ಪಯಾಮಿ ಶ್ರೀಸ್ವರ್ಣಗೌರ್ಯೇ ನಮಃ ಪತ್ರಪೂಜಾಂ ಸಮರ್ಪಯಾಮಿ. ಈಗ ಹೂವಿನಲ್ಲಿ ಪೂಜೆ ಮಾಡಿ. ನಾನಾ ವಿಧವಾದ ಯಾವ್ಯಾವ ಹೂವಿದೆಯೋ ಎಲ್ಲ ಹೂವಿನಲ್ಲೂ ಬಿಡಿ ಹೂವಿನಲ್ಲಿ ದೇವಿಗೆ ಅರ್ಚನೆಯನ್ನು ಮಾಡಿ. ಜಗನ್ಮಾತ್ರೇ ನಮಃ ಜಾಜಿ ಪುಷ್ಪಂ ಸಮರ್ಪಯಾಮಿ ಕಾತ್ಯಾಯಿನ್ಯೇ ನಮಃ ಮಲ್ಲಿಕಾ ಪುಷ್ಪಂ ಸಮರ್ಪಯಾಮಿ ಭದ್ರಾಯೇ ನಮಃ ಗಿರಿಕರ್ಣಿಕಾ ಪುಷ್ಪಂ ಸಮರ್ಪಯಾಮಿ ಮಾನ್ಯಾಯೇ ನಮಃ ಕೇತಕಿ ಪುಷ್ಪಂ ಸಮರ್ಪಯಾಮಿ ಚಾಮುಂಡಾಯೇ ನಮಃ ಚಂಪಕ ಪುಷ್ಪಂ ಸಮರ್ಪಯಾಮಿ ದಾಕ್ಷಾಯಿನ್ಯೇ ನಮಃ ಸೇವಂತಿಕಾ ಪುಷ್ಪಂ ಸಮರ್ಪಯಾಮಿ ಗಂಧರ್ವ ಸೇವಿತಾಯೇ ನಮಃ ಕಮಲ ಪುಷ್ಪಂ ಸಮರ್ಪಯಾಮಿ ಮೇನಕಾತ್ಮಜಾಯೇ ನಮಃ ವಕುಳ ಪುಷ್ಪಂ ಸಮರ್ಪಯಾಮಿ. ಅಥ 16 ಗಂಟು ಹಾಕಿರ್ತಕ್ಕಂಥ ದಾರ ಇದೆಯಲ್ಲ, ಆ ದಾರಕ್ಕೆ 2 ಕಾಳು ಅಕ್ಷತೆಯನ್ನು ಪೂಜೆ ಮಾಡ್ತಾ ಇರಿ. ಓಂ ಸ್ವರ್ಣಗೌರ್ಯೇ ನಮಃ ಪ್ರಥಮ ಗ್ರಂಥಿಂ ಪೂಜಯಾಮಿ ಮಹಾಗೌರ್ಯೇ ನಮಃ ದ್ವಿತೀಯ ಗ್ರಂಥಿಂ ಪೂಜಯಾಮಿ ಕಾತ್ಯಾಯಿನ್ಯೇ ನಮಃ ತೃತೀಯ ಗ್ರಂಥಿಂ ಪೂಜಯಾಮಿ ಕೌಮಾರ್ಯೇ ನಮಃ ಚತುರ್ಥ ಗ್ರಂಥಿಂ ಪೂಜಯಾಮಿ ಭದ್ರಾಯೇ ನಮಃ ಪಂಚಮ ಗ್ರಂಥಿಂ ಪೂಜಯಾಮಿ ವಿಷ್ಣುಸೋದರ್ಯೇ ನಮಃ ಷಷ್ಠಮ ಗ್ರಂಥಿಂ ಪೂಜಯಾಮಿ ಮಂಗಳದೇವತಾಯೇ ನಮಃ ಸಪ್ತಮ ಗ್ರಂಥಿಂ ಪೂಜಯಾಮಿ ರಾಕೇಂದುವದನಾಯೇ ನಮಃ ಅಷ್ಟಮ ಗ್ರಂಥಿಂ ಪೂಜಯಾಮಿ ಚಂದ್ರಶೇಖರಪತ್ನೇ ನಮಃ ನವಮ ಗ್ರಂಥಿಂ ಪೂಜಯಾಮಿ ವಿಶ್ವೇಶ್ವರಪ್ರಿಯಾಯೇ ನಮಃ ದಶಮ ಗ್ರಂಥಿಂ ಪೂಜಯಾಮಿ ದಾಕ್ಷಾಯಿಣ್ಯೇ ನಮಃ ಏಕಾದಶ ಗ್ರಂಥಿಂ ಪೂಜಯಾಮಿ ಕೃಷ್ಣವೇಣ್ಯೇ ನಮಃ ದ್ವಾದಶ ಗ್ರಂಥಿಂ ಪೂಜಯಾಮಿ ಭವಾನ್ಯೇ ನಮಃ ತ್ರಯೋದಶ ಗ್ರಂಥಿಂ ಪೂಜಯಾಮಿ ಲೋಲಲೋಚನಾಯೇ ನಮಃ ಚತುರ್ದಶ ಗ್ರಂಥಿಂ ಪೂಜಯಾಮಿ ಮೇನಕಾತ್ಮಜಾಯೇ ನಮಃ ಪಂಚದಶ ಗ್ರಂಥಿಂ ಪೂಜಯಾಮಿ ಶ್ರೀಸ್ವರ್ಣಗೌರ್ಯೇ ನಮಃ ಷೋಡಶ ಗ್ರಂಥಿಂ ಪೂಜಯಾಮಿ ಇತಿ ಗ್ರಂಥಿ ಪೂಜಾಂ ಸಮರ್ಪಯಾಮಿ. ಈಗ ದೇವಿ ಅಷ್ಟೋತ್ತರವನ್ನು ನಾನು ಹೇಳ್ತೇನೆ. ಈ ಕಾಲದಲ್ಲಿ ನೀವು ಆದಷ್ಟು ಹೂವಿನಲ್ಲಿ ತುಂಬ ಹೂವಿದ್ರೆ ಹೂವಿನಲ್ಲಿ ಅರ್ಚನೆ ಮಾಡಿ. ಒಂದು ಸ್ವಲ್ಪ ನಾಮವನ್ನು ಕುಂಕುಮದಲ್ಲಿ 2 ವೀಳ್ಯದೆಲೆ ಅಡಿಕೆ ಇಟ್ಕೊಂಡು ಕುಂಕುಮ ಅರ್ಚನೆಯನ್ನು ಮಾಡಿ. ಇಲ್ಲದಿದ್ದರೆ ಹೂವಿನಲ್ಲಿ ಪೂಜೆ ಮಾಡಿ, ಅಕ್ಷತೆಯಲ್ಲಿ ಪೂಜೆ ಮಾಡಿ, ಯಾವುದರಲ್ಲಾದರೂ ಅಷ್ಟೋತ್ತರವನ್ನು ಪೂಜೆ ಮಾಡಿ. ಓಂ ಗೌರಿಯೇ ನಮಃ ಗಣೇಶಜನನ್ಯೇ ನಮಃ ಗಿರಿರಾಜತನೂಭವಾಯೇ ನಮಃ ಗುಹಾಂಬಿಕಾಯೇ ನಮಃ ಜಗನ್ಮಾತ್ರೇ ನಮಃ ಗಂಗಾಧರ ಕುಟುಂಬಿನ್ಯೇ ನಮಃ ವೀರಭದ್ರಪ್ರಸುವೇ ನಮಃ ವಿಶ್ವವ್ಯಾಪಿನ್ಯೇ ನಮಃ ವಿಶ್ವರೂಪಿಣ್ಯೇ ನಮಃ ಅಷ್ಟಮೂರ್ತ್ಯಾತ್ಮಿಕಾಯೇ ನಮಃ ಕಷ್ಟದಾರಿದ್ರ್ಯಶಮನ್ಯೇ ನಮಃ ಶಿವಾಯೇ ನಮಃ ಶಾಂಭವ್ಯೇ ನಮಃ ಶಂಕರ್ಯೇ ನಮಃ ಬಾಲಾಯೇ ನಮಃ ಭವಾನ್ಯೇ ನಮಃ ಭದ್ರದಾಯಿನ್ಯೇ ನಮಃ ಮಾಂಗಲ್ಯದಾಯಿನ್ಯೇ ನಮಃ ಸರ್ವಮಂಗಳಾಯೇ ನಮಃ ಮಂಜುಭಾಷಿನ್ಯೇ ನಮಃ ಮಹೇಶ್ವರ್ಯೇ ನಮಃ ಮಹಾಮಾಯಾಯೇ ನಮಃ ಮಂತ್ರಾರಾಧ್ಯಾಯೇ ನಮಃ ಮಹಾಬಲಾಯೇ ನಮಃ ಹೇಮಾದ್ರಿಜಾಯೇ ನಮಃ ಹೈಮವತ್ಯೇ ನಮಃ ಪಾರ್ವತ್ಯೇ ನಮಃ ಪಾಪನಾಶಿನ್ಯೇ ನಮಃ ನಾರಾಯಣಾಂಶಜಾಯೇ ನಮಃ ನಿತ್ಯಾಯೇ ನಮಃ ನಿರೀಶಾಯೇ ನಮಃ ನಿರ್ಮಲಾಯೇ ನಮಃ ಅಂಬಿಕಾಯೇ ನಮಃ ಮೃಡಾನ್ಯೇ ನಮಃ ಮುನಿಸಂಸೇವ್ಯಾಯೇ ನಮಃ ಮಾನಿನ್ಯೇ ನಮಃ ಮೇನಕಾತ್ಮಜಾಯೇ ನಮಃ ಕುಮಾರ್ಯೇ ನಮಃ ಕನ್ಯಕಾಯೇ ನಮಃ ದುರ್ಗಾಯೇ ನಮಃ ಕಲಿದೋಷನಿಶೋಧಿನ್ಯೇ ನಮಃ ಕಾತ್ಯಾಯಿನ್ಯೇ ನಮಃ ಕೃಪಾಪೂರ್ಣಾಯೇ ನಮಃ ಕಲ್ಯಾಣ್ಯೇ ನಮಃ ಕಮಲಾರ್ಚಿತಾಯೇ ನಮಃ ಸತ್ಯೇ ನಮಃ ಸತ್ವಮಯ್ಯೇ ನಮಃ ಸತ್ಯಾಯೇ ನಮಃ ಸೌಭಾಗ್ಯಾಂಬಾಯೇ ನಮಃ ಸರಸ್ವತ್ಯೇ ನಮಃ ಅಮಲಾಯೇ ನಮಃ ಅಮರಸಂಪೂಜ್ಯಾಯೇ ನಮಃ ಅನ್ನಪೂರ್ಣಾಯೇ ನಮಃ ಅಮೃತೇಶ್ವರ್ಯೇ ನಮಃ ಅಖಿಲಾಗಮಸಂಸ್ತುತಾಯೇ ನಮಃ ಸುಖಸಚ್ಚಿಸುದಾರಸಾಯೇ ನಮಃ ಬಾಲ್ಯಾಧಾರಿತಭೂತೇದಾಯೇ ನಮಃ ಭಾನುಕೋಟಿಸಮದ್ಯುತಯೇ ನಮಃ ಹಿರಣ್ಮಯ್ಯೇ ನಮಃ ಪರಾಯೇ ನಮಃ ಸೂಕ್ಷ್ಮಾಯೇ ನಮಃ
सीतांशु कृतशेखरायै शेखलायै नमः हरिद्राकुङ्कुमाराध्यायै नमः सर्वकालसुमङ्गल्यै नमः ओं सर्वभोगप्रदायै नमः सामशिकायै नमः वेदान्तलक्षणायै नमः कर्मब्रह्ममयै नमः कामकलनायै नमः काङ्क्षितार्थप्रदायै नमः चन्द्रार्कायुकताटङ्कायै नमः ओं चिदम्बरशरीरिण्यै नमः ओं श्रीचक्रवासिन्यै नमः देव्यै नमः कामेश्वरसत्यै नमः कलायै नमः मारारातिप्रियार्धाङ्ग्यै नमः मार्कण्डेयवरप्रदायै नमः पुत्रपौत्रवरप्रदायै नमः पुण्यायै नमः पुरुषार्थप्रदायिन्यै नमः सत्यधर्मरतायै नमः सर्वसाक्षिण्यै नमः शशाङ्करूपिण्यै नमः श्यामलायै नमः बगलायै नमः चन्द्रै नमः भगमालिन्यै नमः शूलिन्यै नमः विरजायै नमः स्वहायै नमः स्वधायै नमः प्रत्यङ्गिराम्बिकायै नमः आर्यायै नमः दाक्षायिण्यै नमः दीपायै नमः सर्ववस्तुत्तम उत्तमवायै नमः शिवाभिधानायै नमः श्रीविद्यायै नमः प्रणवार्थस्वरूपिण्यै नमः ह्रीङ्कार्यै नमः नादरूपायै नमः त्रिपुरायै नमः त्रिगुणाम्बिकायै नमः सुन्दर्यै नमः स्वर्णगौर्यै नमः श्रीषोडशाक्षरदेवतायै नमः अष्टोत्तरशतदिव्य ನಾಮಪೂಜಾಂ ಸಮರ್ಪಯಾಮಿ. ಈಗ ದೇವಿ ಮುಂದೆ ನೀವು ಮಾಡಿರ್ತಕ್ಕಂಥ ಈಗ ನಿಮ್ಮ ಒಂದು ಕಟ್ ಮಾಡಿಟ್ಕೊಂಡು ಈ ರಿಲೇಯನ್ನು ಕಟ್ ಮಾಡಿಟ್ಕೊಂಡು ದೇವಿಗೆ ಮಾಡ್ತಕ್ಕಂಥ ನೈವೇದ್ಯದ ಏನಿದೆಯೋ ಎಲ್ಲವನ್ನ ಚೌಕಾಕಾರವಾಗಿ ಮಂಡಲವನ್ನು ಮಾಡಿ ದೇವಿ ಮುಂದೆ ಆ ನೈವೇದ್ಯವನ್ನೆಲ್ಲ ಜೋಡಿಸ್ಕೊಂಡು ತೆಂಗಿನಕಾಯಿ ಹೊಡೆದು ಬಾಳೆಹಣ್ಣು ಮುರಿದು ಇಟ್ಕೊಳ್ಳಿ. ಇದಾದ ನಂತರ ರೆಡಿ ಮಾಡಿಕೊಂಡು 2 ಗಂಧದ ಕಡ್ಡಿಯನ್ನು ಹಚ್ಕೊಳ್ಳಿ. ಓಂ ದೇವಿಗೆ ಗಂಧದ ಕಡ್ಡಿ ಧೂಪವನ್ನು ಸಮರ್ಪಣೆ ಮಾಡಿ. ಓಂ ವನಸ್ಪತಿರಸೋತ್ಪನ್ನೋ ಗಂಧಾಢ್ಯೋ ಗಂಧವುತ್ತಮಃ ಆಗ್ರೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ. ಶ್ರೀ ಸ್ವರ್ಣಗೌರ್ಯೇ ನಮಃ ದಿವ್ಯ ಧೂಪಮಾಘ್ರಾಪಯಾಮಿ. ದೇವಧೂಮರಸೋದ್ಭೂತ ಕಾಲಾಗುರು ಸಮನ್ವಿತಃ ಆಗ್ರೇಯತಾಮಯಂ ಧೂಪ ಭವಾನಿ ಘ್ರಾಂತಪುನಃ ದಿವ್ಯ ಧೂಪಮಾಘ್ರಾಪಯಾಮಿ. ನಂತರ 3 ಬತ್ತಿಯನ್ನು ಇಟ್ಕೊಂಡು ಆರತಿಯನ್ನು ಮಾಡಿ, ಮಂಗಳಾರತಿಯನ್ನು ಅಂದರೆ ಏಕಾರತಿ ಅಂತ ಅದು. ಇಲ್ಲದಿದ್ದರೆ ಕರ್ಪೂರವನ್ನು ಇಟ್ಕೊಂಡು ಆರತಿಯನ್ನು ಮಾಡಿ. ಓಂ ಸಾಜ್ಯಂ ತ್ರಿವರ್ತಿ ಸಂಯುಕ್ತಂ ಮಣ್ಣಿನ ಜೋಡಿತಂ ಮಯ ಗೃಹಾಣ ಮಂಗಳಂ ದೀಪಂ ತ್ರೈಲೋಕ್ಯಂ ತಿಮಿರಾಪಃ ಭಕ್ತ್ಯಾ ದೀಪಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೆ ರಾಯಮಾನರ ಕಾದ್ಘೋರ ದಿವ್ಯ ಜ್ಯೋತಿರ್ನಮೋಸ್ತುತೆ. ಏಕಾರ್ತಿ ದೀಪಂ ದರ್ಶಯಾಮಿ. ಇದಾದ ನಂತರ ಆರತಿಯಾದ ಮೇಲೆ ಒಂದು ಉದ್ಧರಣೆ ನೀರನ್ನು ಬಿಟ್ಟು ಹೂ ಮಂತ್ರಾಕ್ಷತೆಯನ್ನು ದೇವಿಗೆ ಅರ್ಪಣೆ ಮಾಡಿ. ಧೂಪದೀಪಾನಂತರಂ ಆಚಮುನಿಯಂ ಸಮರ್ಪಯಾಮಿ. ಆಚಮುನಿಯಾನಂತರಂ ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಈಗ ಕೈಯಲ್ಲಿ ಹೂ ತಗೊಂಡು ಸ್ವಲ್ಪ ನೀರನ್ನು ಹಾಕಿಕೊಂಡು, ಬಲಗೈಯಲ್ಲಿ ಹೂ ತಗೊಂಡು ಸ್ವಲ್ಪ ನೀರನ್ನು ಹಾಕಿಕೊಂಡು ಆ ನೈವೇದ್ಯದ ಮೇಲೆ ಪ್ರೋಕ್ಷಣೆಯನ್ನು ಮಾಡಿ, ನಂತರ ಆ ನೀರಿನಿಂದ ಆ ನೈವೇದ್ಯವನ್ನು ಸುತ್ತಕಟ್ಟಿ ದೇವಿಗೆ ತೋರಿಸಿ. ಓಂ ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಗಾಯತ್ರಿಶ್ಚುಂದ ಓಂ ಭೂರ್ಭುವ ಸ್ವಾಹ ತತ್ಸವಿತುರ್ವರೆ ಎಣ್ಯಂ ವರ್ಗೋ ಓ ದೇವಸ್ಸಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಯೋ ಸತ್ಯನ್ಪತ್ತೇನ ಪರಿಶಂಚಾಮಿ ಕಾಮೇನ ಸ್ಮರಾಮಿ ಅಮೃತಮಸ್ತು ಅಮೃತೋಪಸ್ತರಮಸಿ ಸ್ವಾಹ. ಓಂ ಪ್ರಾಣಾಯ ಸ್ವ ಓಂ ಅಪಾನಾಯ ಸ್ವ ಓಂ ವ್ಯಾನಾಯ ಸ್ವ ಉದಾನಾಯ ಸ್ವ ಓಂ ಸಮಾನಾಯ ಸ್ವ ಬ್ರಹ್ಮಣೇ ಸ್ವಾಹ. ಶ್ರೀ ಸ್ವರ್ಣಗೌರ್ಯೇ ನಮಃ. ನಾನಾವಿಧ ಫಲಾನಿ ನಿವೇದಯಾಮಿ. ಕದಳೀಫಲ ನಾರ್ಕೀಫಲಾನಿ ನಿವೇದಯಾಮಿ. ಭಕ್ಷ್ಯ ಭೋಜ್ಯ ಲೇಹಾನಿ ನಿವೇದಯಾಮಿ. ಎಲ್ಲ ನೈವೇದ್ಯದ ಮೇಲೂ ಒಂದೊಂದು ಉದ್ಧರಣೆ ನೀರು ಹಾಕಿ. ಇದಾದ ಮೇಲೆ 5 ಬಾರಿ ನೀರನ್ನು ತೆಗೆದುಕೊಂಡು, ಉದ್ಧರಣೆಯಲ್ಲಿ ನೀರು ತೆಗೆದುಕೊಂಡು ದೇವಿಗೆ ತೋರಿಸಿ ಅಡ್ಗೆ ಪಾತ್ರೆಯಲ್ಲಿ ಬಿಡಿ. ಓಂ ಮಧ್ಯೆ ಮಧ್ಯೆ ಸ್ವಾದೋದಕಂ ಸಮರ್ಪಯಾಮಿ. ಉತ್ತರಾಪೋಷಣಂ ಸಮರ್ಪಯಾಮಿ. ಹಸ್ತಪ್ರಕ್ಷಾಳಂ ಸಮರ್ಪಯಾಮಿ. ಪಾದಪ್ರಕ್ಷಾಳಂ ಸಮರ್ಪಯಾಮಿ. ಪುನರಾಚಮುನಿಂ ಸಮರ್ಪಯಾಮಿ. ವಿಳ್ಳೆದೆಲೆ ತೊಟ್ಟನ್ನು ಮುರಿದು ಅದರಲ್ಲಿ ಚಿಲ್ಲರೆಯನ್ನು ಇಟ್ಟು ನೀರನ್ನು ಹಾಕಿ. ಪೂಗಿ ಪರತಾಂಬೂಲಂ ಸಮರ್ಪಯಾಮಿ. ಹಿರಣ್ಯಗರ್ಭಾಯ ನಮಃ. ಸುವರ್ಣ ಪುಷ್ಪ ದಕ್ಷಿಣಾರ್ತೆ ವ್ಯಾವಹಾರಿಕ ದಕ್ಷಿಣಾನ್ ಸಮರ್ಪಯಾಮಿ. ನಂತರ 2 ವಿಳ್ಳೆದೆಲೆ ಅಡಿಕೆ ತೆಗೆದುಕೊಂಡು ಅದರ ಮೇಲೆ ಒಂದು ತೆಂಗಿನಕಾಯಿಯನ್ನು ಇಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ನೀರು ಹಾಕಿ ದೇವಿಗೆ ತೋರಿಸಿ.
ಓಂ ಇದಂ ಫಲಂ ಮಯಾ ದೇವಿ ಸ್ಥಾಪಿತಂ ಪುರಸಸ್ತವೆ ತೇನ ಮೇ ಸಫಲಾವಾಪ್ತಿ ಭವೇ ಜನ್ಮನಿ ಜನ್ಮನಿ ಶ್ರೀ ಸ್ವರ್ಣಗೌರ್ಯೇ ನಮಃ ಪೂರ್ಣ ಫಲಂ ಸಮರ್ಪಯಾಮಿ. ನಂತರ ದೇವಿಯ ಬಲಭಾಗದಲ್ಲಿ ಆ ತೆಂಗಿನಕಾಯಿಯ ಜುಟ್ಟು ಮುಂದೆ ಬರುವ ರೀತಿಯಲ್ಲಿ ಆ ಕಾಯಿಯನ್ನು ಇಡಿ. ನಂತರ ಅಲಗಾರ್ತಿಯಲ್ಲಿ ಮಂಗಳಾರತಿಯಲ್ಲಿ 2 ಬತ್ತಿ ಇಟ್ಕೊಂಡು ಕರ್ಪೂರವನ್ನು ಇಟ್ಟುಕೊಂಡು ಗಂಟೆ ಬಾರಿಸಿಕೊಂಡು ಮಹಾಮಂಗಳಾರತಿಯನ್ನು ಮಾಡ್ತಕ್ಕಂಥದ್ದು. ಓಂ ಶ್ರಿಯೇ ಜಾತ ಶ್ರಿಯ ಆನಿದೀಯಾಯ ಶ್ರಿಯಂಬಯೋ ಓಜರಿಸುಭ್ಯೋ ದಧಾತಿ ಶ್ರಿಯಂಬಸ ಆನ ಅಮೃತತ್ವಮಾಯಂ ಭವಂತೆ ಸತ್ಯಾ ಸಮಿತಾನ್ ಕದ್ರೌ ಶ್ರಿಯ ಏವೈನಂ ತಚ್ಛ್ರಿಯಮಾ ದಧಾತಿ ಸಂತತ ವಿಚಾರ್ಯಂ ಸಂತತ್ತೈ ಸಂತೀಯತೆ ಪ್ರಜಯಾ ಪಶುಭಿರ್ಯಯೇವಂ ವೇದ ಹಿರಣ್ಯಪಾತ್ರಂ ಮದೋ ಪೂರ್ಣಂ ದದಾತಿ ಮದವ್ಯೋಸಾನೇತಿ ಏಕದಾ ಬ್ರಹ್ಮಣ ಪಹರ್ತಿ ಏಕದೈವ ಯಜಮಾನ ಆಯುಷ್ಟೇಶೋ ದದಾತಿ. ಸ್ವರ್ಣಗೌರ್ಯೈ ನಮಃ. ಕರ್ಪೂರ ಮಂಗಳ ನೀರಾಜನಂ ದರ್ಶಯಾಮಿ. ಒಂದು ಉದ್ಧರಣೆ ನೀರು ಬಿಟ್ಟು ಹೂ ಪೂಜೆ ಮಾಡಿ. ಮಂಗಳ ನೀರಾಜನಂ ದರ್ಶಯಾಮಿ. ನೀರಾಜನಾಂತರಂ ಆಚಮುನಿಂ ಸಮರ್ಪಯಾಮಿ. ಆಚಮುನ್ಯಾನಂತರಂ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಮಂಗಳಾರತಿಯನ್ನು ತೆಗೆದುಕೊಳ್ಳಿ. ಇದಾದ ಮೇಲೆ ಹೂ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ದೇವಿಗೆ ನಮಸ್ಕಾರವನ್ನು ಮಾಡಿ. ಓಂ ಗೌರೀರ್ಭಿಮಾಯ ಸಲಿಲಾನಿ ತಕ್ಷದ್ಯೇಕಪದಿ ದ್ವಿಪದಿ ಸಾ ಚತುಷ್ಪದಿ ಅಷ್ಟಾಪದಿ ನವಪದಿ ಬಭೂಷಿ ಸಹಸ್ರ ಅಕ್ಷರ ಪರಮೇವ್ಯೋ ಅಮನ್ ಯೋ ವೇದಾದೋಸ್ವರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಗತಲೀನಸ್ಯ ಯಃಪರಸ್ತು ಮಹೇಶ್ವರಃ ವೇದೋಕ್ತ ಮಂತ್ರ ಪುಷ್ಪಾಣಿ ಸಮರ್ಪಯಾಮಿ. ಈಗ 3 ಪ್ರದಕ್ಷಿಣೆ ಹಾಕಿ ದೇವಿಗೆ ನಮಸ್ಕಾರ ಮಾಡಿ. ಯಾನಿ ಕಾಣಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತೆ ಪ್ರದಕ್ಷಿಣಂ ಪದೇ ಪದೇ ಪಾಪೋಹಂ ಪಾಪಕರ್ಮಾಣಂ ಪಾಪಾತ್ಮ ಪಾಪ ಸಂಭವೆ ತ್ರಾಯಿ ಮಾಂ ಕೃಪಯಾ ದೇವಿ ಶರಣಾಗತವತ್ಸಲೆ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರಣ್ಯ ಭಾವೇನ ರಕ್ಷ ರಕ್ಷೋ ಜಗದೀಶ್ವರಿ. ಪ್ರದಕ್ಷಿಣ ನಮಸ್ಕಾರಂ ಸಮರ್ಪಯಾಮಿ. ಈಗ ಅಕ್ಷತೆ ತೆಗೆದುಕೊಂಡು ನೀರು ಹಾಕೊಂಡು ಬಿಡಿ. ಪ್ರಸನ್ನಾರ್ಘ್ಯಂ ಕರಿಷ್ಯೆ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಸ್ವರ್ಣಗೌರ್ಯೈ ನಮಃ. ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ಈಗ ದೇವಿಯನ್ನ ಹೂ ಮಂತ್ರಾಕ್ಷತೆ ತಗೊಂಡು ಪ್ರಾರ್ಥನೆಯನ್ನ ಮಾಡಿಸ್ಕೊಳ್ಳಿ. ಹೇಳಿದ್ದನ್ನ ನೀವು ಹೇಳಿ. ಓಂ ಪುತ್ರಾನ್ ದೇಹಿ ಧನಂ ದೇಹಿ ಸೌಭಾಗ್ಯಂ ದೇಹಿ ಸುವ್ರತೆ ಅನ್ಯಾಂಶ್ಚ ಸರ್ವಕಾಮಾಂಶ್ಚ ದೇಹಿ ದೇವಿ ನಮೋಸ್ತುತೆ ಪ್ರಾರ್ಥನಾಂ ಸಮರ್ಪಯಾಮಿ. ಈಗ ಆ ದಾರ 16 ಗಂಟೆ ಹಾಕಿರ್ತಕ್ಕಂಥ ದಾರವನ್ನು ಕೈಯಲ್ಲಿ ತೆಗೆದುಕೊಳ್ಳಿ. ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಮಸ್ತೆ ಗಿರಿಜಾದೇವಿ ನಮ ತ್ರೈಲೋಕ್ಯ ನಾಯಕಿ ನಮಸ್ತೆ ಸರ್ವ ಪಾಪಗ್ನಿ ಸ್ವರ್ಣಗೌರಿ ನಮೋಸ್ತುತೆ ದೋರಗ್ರಹಣಂ ಭಕ್ತಿಪ್ರಿಯೇ ಮಹಾದೇವಿ ಸದ್ವೈಶ್ವರ್ಯ ಪ್ರದಾಯಿನಿ ಸೂತ್ರಂತು ಧಾರಯಿಷ್ಯಾಮಿ ಮಮಾಭೀಷ್ಟಂ ಸದಾ ಕುರು ದೋರಬಂಧನಂ. ಅದನ್ನು ಪ್ರಾರ್ಥನೆ ಮಾಡ್ಕೊಂಡು ಎತ್ತಿಟ್ಕೊಂಡಿರಿ. ಪುನಃ ಪೂಜೆ ಮಾಡಿಬಿಡ್ತೀನಿ, ಆಮೇಲೆ ಕಟ್ಕೊಳ್ಳಿ ಅದನ್ನು. ಓಂ ಈಗ ಬಿಡಿ ಹೂವಿರೋದನ್ನು ತೆಗೆದುಕೊಂಡು ದೇವಿಗೆ ಪೂಜೆ ಮಾಡ್ತಾರೆ. ಆರಾಧಿತಾನಾಂ ದೇವಾನಾಂ ಪುನರಾರಾಧನಂ ಕರಿಷ್ಯೆ ಛತ್ರಂ ಧಾರಯಾಮಿ ಚಾಮರೆ ಬೀಜಯಾಮಿ ನೃತ್ಯಂ ದರ್ಶಯಾಮಿ ಆಂದೋಳಿಕಾರೋಹಣಮಾರೋಹಯಾಮಿ ಅಶ್ವಾರೋಹಣಮಾರೋಹಯಾಮಿ ಗಜಾರೋಹಣಮಾರೋಹಯಾಮಿ ವ್ಯಜನೇನ ಬೀಜಯಾಮಿ ದರ್ಪಣಂ ದರ್ಶಯಾಮಿ ದೀಪಂ ದರ್ಶಯಾಮಿ ಸಮಸ್ತ ರಾಜೋಪಚಾರ ಭಕ್ತಿಯುಪಚಾರ ಶಕ್ತಿಯುಪಚಾರ ಸರ್ವೋಪಚಾರ ಪೂಜಾಂ ಸಮರ್ಪಯಾಮಿ. ಈಗ ಬಲಗೈಯಲ್ಲಿ ಅಕ್ಷತೆ ತಗೊಂಡು 2 ಉದ್ಧರಣೆ ನೀರು ಹಾಕಿಕೊಂಡು ಬಿಡಿ. ಯಸ್ಯ ಸ್ಮೃತ್ಯಾಚ ನಾಮೋಕ್ತ ತಃ ಪೂಜಾ ಕ್ರಿಯಾದಿಶು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಪುರುಷೋತ್ತಮೆ ಯತ್ಕೃತಂತು ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ. ಅನೇನ ಪೂಜಾರಾಧನೇನ ಭಗವಾನ್ ಸರ್ವಾತ್ಮಕ ಸರ್ವಂ ಶ್ರೀ ಸ್ವರ್ಣಗೌರಿ ತವ ದಿವ್ಯ ಚರಣಾರವಿಂದಯೋ ಸಮರ್ಪಣಂ ಭವತು. ಪೂಜಾ ಕಾಲೆ ಮಧ್ಯೆ ಮಂತ್ರ ತಂತ್ರ ಧ್ಯಾನ ನಿಯಮ ಸ್ವರವರ್ಣ ಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಮಹಾಮಂತ್ರ ಜಪಂ ಕರಿಷ್ಯೆ. ನಾನಿಲ್ಲಿ ಕೈಯಲ್ಲಿ ತೋರಿಸ್ತೀನಿ, ಆ ರೀತಿ ಮಾಡಿ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ,
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾನಂತ ಅನಂತ ಗೋವಿಂದೇಭ್ಯೋ ನಮಃ. ಈಗ ಅಕ್ಷತೆ ತಗೊಂಡು ನೀರು ಹಾಕೊಂಡು ಬಿಡಿ. ಕಾಯೇನ ವಾಚ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾವ ಪ್ರಗತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀ ನಾರಾಯಣಾಯೇತಿ ಸಮರ್ಪಯಾಮಿ. ಹರಿ ಓಂ ತಸ್ಸತ್. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಗೆ ಪೂಜಾ ಕೈಂಕರ್ಯಗಳು ಮುಗಿಯತ್ತೆ. ನಂತರ ಇಲ್ಲಿಗೆ ಪೂಜಾ ಕೈಂಕರ್ಯಗಳು ಮುಗೀತು. ಮಧ್ಯದಲ್ಲಿ ದಾರ ಕಟ್ಟಿಕೊಳ್ಳುವುದಕ್ಕೋಸ್ಕರ ಸಮಯ ಅಭಾವ ಇರೋದ್ರಿಂದ ಈಗ ದಾರವನ್ನು ಕಟ್ಟಿಸ್ಕೊಳ್ಳಿ. ಯಾವ ಪುರೋಹಿತರು ಇಲ್ಲದೆ ಇರೋದ್ರಿಂದ ನೀವು ಒಬ್ಬ ಮುತ್ತೈದೆ ಕೈಯಲ್ಲಿ ನೀವು ದಾರವನ್ನು ಕಟ್ಟಿಸ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಯಾರಿರ್ತಾರೋ ಆ ಮುತ್ತೈದೆ ಕೈಯಲ್ಲಿ, ಇಲ್ಲ ಕನ್ಯಾ ಮುತ್ತೈದೆಯರು ಯಾರು ಹೆಣ್ಮಕ್ಳು ಇರ್ತಾರೋ ಅವರಾದರೂ ಸರಿ, ಅವ್ರ ಕೈಲಿ ದಾರ ಕಟ್ಟಿಸ್ಕೊಳ್ಳಿ. ಅವ್ರಿಗೆ ನೀವು ಕಟ್ಟಿ. ಇದಾದಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿ, ಇಬ್ಬರು ಮನುಷ್ಯರು ಊಟ ಮಾಡುವಷ್ಟು ಅಕ್ಕಿಯನ್ನು ಇಟ್ಟು ಅದರಲ್ಲಿ ಎರಡು ಸೆಟ್ಟು ಎಲೆ ಅಡಿಕೆ ತೆಂಗಿನಕಾಯಿ 2 ಸೆಟ್ಟನ್ನು ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಅದರ ಮೇಲೆ ನೀರನ್ನು ಬಿಟ್ಟು ಯಾವಾಗಲಾದರೂ ಸರಿ ದೇವಿ ಮುಂದೆ ಇಟ್ಟುಬಿಡಿ. ಅದಾದ ಮೇಲೆ ಯಾವುದವರ ಒಬ್ಬ ಬ್ರಾಹ್ಮಣನಿಗೆ ಅದನ್ನು ದಾನವನ್ನು ಮಾಡಿ, ದಕ್ಷಿಣಾ ಸಹಿತವಾಗಿ ದಾನವನ್ನು ಮಾಡಿ. ಇದಾದ ಮೇಲೆ ನೀವು ಮತ್ತೆ ದೇವಿಗೆ ಅರಿಶಿಣ ಕುಂಕುಮವನ್ನು ಪೂಜೆ ಮಾಡಿ, ನೀವು ಇಟ್ಟಿರ್ತಕ್ಕಂಥ ಮರದ ಬಾಗಿನವನ್ನು ಎಷ್ಟು ಇಟ್ಟಿರ್ತೀರೋ ಅಷ್ಟನ್ನೂ ದೇವಿಗೆ ಸಮರ್ಪಣೆ ಮಾಡಿ ತೋರಿಸಿ ಇಟ್ಟುಬಿಡಿ. ಇದಾದ ಮೇಲೆ ತಟ್ಟೆಯಲ್ಲಿ ನೀರು ಹಾಕಿಕೊಂಡು 2 ಸಣ್ಣ ಸಣ್ಣ ದೀಪಗಳನ್ನ ಇಟ್ಕೊಂಡು ನಿಮಗೆ ಬರುವಂತಹ ಹಾಡು ಮತ್ತು ಶ್ಲೋಕಗಳನ್ನು ಹೇಳಿಕೊಂಡು ದೇವಿಗೆ ಆರತಿಯನ್ನು ಮಾಡಿ 5 ಜನ್ಮ 10 ಜನ್ಮ 16 ಜನ್ಮ ಮುತ್ತೈದೆಯರನ್ನ ಕರೆದು ಅರಿಶಿನ ಕುಂಕುಮ ಬಾಗಿನ ಹೂವು ಹಣ್ಣು ಬ್ಲೌಸ್ ಪೀಸು ನಿಮಗೆ ಯಥಾಶಕ್ತಿ ಭಗವಂತ ಏನು ಕೊಟ್ಟಿರ್ತಾರೋ ಅದನ್ನೆಲ್ಲ ಮುತ್ತೈದೆಯರಿಗೆ ದಾನ ಮಾಡಿ. ಸಮಸ್ತ ಸನ್ಮಂಗಳಾನಿ ಭವಂತು. ಇದರಲ್ಲಿ ಏನಾದ್ರು ತಪ್ಪು ಒಪ್ಪುಗಳಿದ್ರೆ, ಇದು ನಾನು ಮೊದಲನೇ ಸಲ ಮಾಡ್ತಿರೋದ್ರಿಂದ ಇದರಲ್ಲಿ ಏನಾದ್ರು ತಪ್ಪು ಒಪ್ಪುಗಳಿದ್ರೆ ಹಂಸ ಕ್ಷೀರ ನ್ಯಾಯದಂತೆ ಎಲ್ಲವನ್ನ ಆ ತಪ್ಪುಗಳನ್ನ ನನಗೆ ಬಿಟ್ಟು ಒಳ್ಳೆಯದನ್ನು ತಾವು ತೆಗೆದುಕೊಂಡು ಆ ಭಗವತಿಯ ಪೂಜೆಯನ್ನು ಮಾಡಿ ಸಮಸ್ತ ಸನ್ಮಂಗಳಾನಿ ಭವಂತು. ಆ ಗೌರಿ ನಿಮಗೆಲ್ಲ ಒಳ್ಳೆಯದನ್ನು ಮಾಡಲಿ ಅಂತ ಆಶೀರ್ವಾದ ಮಾಡ್ತೀನಿ.